ಶ್ರೀ ಆಯುರ್ವೇದಾಯ ನಮಃ. ಪ್ರಣಮ್ಯ ಜಗದುತ್ಪತ್ತಿಸ್ಥಿತಿಸಂಹಾರಕಾರಣಂ ಸ್ವರ್ಗಾಪವರ್ಗಯೋರ್ದ್ವಾರಂ ತ್ರೈಲೋಕ್ಯಶರಣಂ ಶಿವಂ. ಶ್ರೀ ಮಾಧವಕರಾಯ ನಮಃ. ಶ್ರೀ ಆಯುರ್ವೇದಾಯ ನಮಃ. ಮಾಧವ ನಿಧಾನ ಗ್ರಂಥವನ್ನು ನಾವು ಪ್ರಾರಂಭ ಮಾಡಿ 2 ಅಧ್ಯಾಯಗಳನ್ನು ನಾವು ಸಮಾಪ್ತ ಮಾಡಿದ್ವಿ. ಈಗ 3ನೇ ಅಧ್ಯಾಯವಾಗಿರುವಂತಹ ಅತಿಸಾರ ನಿಧಾನವನ್ನು ಪ್ರಾರಂಭ ಮಾಡುತ್ತಾ ಇರುವಂಥದ್ದು. ಇಲ್ಲಿ ವೈಶಿಷ್ಟ್ಯವನ್ನು ನಾವು ಗಮನಿಸಿದ್ರೆ, ಮೊದಲನೇದು ನಿಧಾನ ಪಂಚಕ ಲಕ್ಷಣ ಅಧ್ಯಾಯ ಅಂತ ಕೊಟ್ಟಿರುವಂಥದ್ದು, 2ನೇದು ಜ್ವರ ನಿಧಾನಂ ಅಂತ ಹೇಳಿದ್ದಾರೆ, 3ನೇದು ಅತಿಸಾರ ನಿಧಾನ ಅಂತ ಹೇಳಿರುವಂಥದ್ದು. ಏನಪ್ಪ ಇಲ್ಲಿ ವೈಶಿಷ್ಟ್ಯ ಅಂತ ನಾವು ಒಂದು ಪ್ರಶ್ನೆ ಹಾಕೊಂಡ್ರೆ, ಹೌದು, ಮೊದಲನೇ ಅಧ್ಯಾಯದಲ್ಲೇ ಯಾಕೆ ನಿಧಾನ ಪಂಚಕಗಳನ್ನ ಹೇಳಿದ್ದಾರೆ ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದೀನಿ. ಅಂದರೆ ಈ ಮುಖಾಂತರವೇ ನಾವು ರೋಗವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಮೊದಲನೇ ಅಧ್ಯಾಯ ಸಾಧನೆಗಳಿಗೆ ಡೆಡಿಕೇಟ್ ಮಾಡಿರುವಂಥದ್ದು ಅಥವಾ ಸಮರ್ಪಣೆ ಮಾಡಿರುವಂಥದ್ದು. ಇನ್ನು ಶಾಸ್ತ್ರಾನುಸಾರವಾಗಿ ಅದಾದಮೇಲೆ ನಾವು ಮೊದಲನೇ ಅಧ್ಯಾಯ ಜ್ವರಕ್ಕೆ ಎಲ್ಲ ಆಚಾರ್ಯರು ನೀಡಿರುವಂಥದ್ದು. ಅದಕ್ಕೆ ಇಲ್ಲೂ ಮಾಧವಕರರು ಜ್ವರ ನಿಧಾನ ಅಂತಲೇ ಹೇಳಿರುವಂಥದ್ದು 2ನೇ ಅಧ್ಯಾಯದ್ದು ಪ್ರಾಶಸ್ತ್ಯ. 3ನೇ ಅಧ್ಯಾಯದ್ದು ಏನಪ್ಪ ವೈಭವ ಅಥವಾ ವೈಶಿಷ್ಟ್ಯ ಅಂದರೆ, ಎಲ್ಲ ನಾವು ಸಂಹಿತೆಗಳನ್ನು ಇನ್ ಜನರಲ್ ನಾವು ಗಮನಿಸಿದರೆ ರಕ್ತಪಿತ್ತ ಅಂತ ಬರುತ್ತೆ ಜ್ವರ ಆದಮೇಲೆ. ಆದರೆ ಇಲ್ಲಿ ಅತಿಸಾರ ನಿಧಾನವನ್ನು ಹೇಳಿರುವಂಥದ್ದು. ಓಕೆ, ಯಾಕೆ ಈ ರೀತಿ ಹೇಳಿರುವಂಥದ್ದು ಅಂದರೆ, ಇಲ್ಲಿ ಒಂದು ವೈಶಿಷ್ಟ್ಯ ಇದೆ. ಜ್ವರ ಅತಿಸಾರ ಅನ್ನೋದಕ್ಕೆ ನಮಗೆ ಮಾಧವ ನಿಧಾನ ಹೌದಲ್ವಾ, ಮತ್ತು ನಮಗೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಚಿಕಿತ್ಸಾ ಶಾಸ್ತ್ರ ಇದೆ. ಓಕೆನಾ, ಅಲ್ಲಿ ವಿಶೇಷವಾಗಿ ಅತಿಸಾರಕ್ಕೆ ಏನೇನು ಚಿಕಿತ್ಸೆಗಳು ಕೊಡ್ತೀವೋ ಅದೆಲ್ಲ ಜ್ವರದಲ್ಲೂ ಆಗತ್ತೆ, ಮತ್ತು ಜ್ವರದಲ್ಲಿ ಏನೇನು ಚಿಕಿತ್ಸೆಗಳು ಕೊಡ್ತೀವೋ ಅದು ಅತಿಸಾರದಲ್ಲೂ ಅದು ಕೆಲಸ ಮಾಡುತ್ತೆ. ಎಷ್ಟು ಪರಮ ಸತ್ಯ ಅಂದರೆ, ಸ್ವೇದ ಅವರೋಧ ಆಗಿರತ್ತೆ ಎಲ್ಲಿ? ಜ್ವರದಲ್ಲಿ. ಅತಿಸಾರದಲ್ಲಿ ಏನಾಗಿರುತ್ತೆ ಅಂದರೆ, ಇಲ್ಲಿ ಸ್ವೇದ ಎಲ್ಲ ರೋಮಕೂಪಗಳಿಂದ ಬರದೆ ಅದೆಲ್ಲವೂ ಪಕ್ವಾಶಯಕ್ಕೆ ಬಂದು ಸಂಪ್ರಾಪ್ತಿ ಅದೇ ರೀತಿಯೇ ಇರುತ್ತೆ. ಅಂದರೆ ವಿಶೇಷವಾಗಿ ಸ್ವೇದ ಪ್ರಾದುರ್ಭಾವ ಆಗುವಂತಹ ಚಿಕಿತ್ಸೆಗಳನ್ನ ನಾವು ಕೊಡ್ತೀವಿ ಜ್ವರದಲ್ಲಿ. ಅದೇ ರೀತಿ ಅಂದರೆ ಸ್ವೇದ ಅನ್ನೋದು ಪ್ರಧಾನ ದೂಷ್ಯ ಜ್ವರದಲ್ಲಿ. ಅತಿಸಾರದಲ್ಲೂ ಕೂಡ ಸ್ವೇದವೇ ಪ್ರಧಾನ ದೂಷ್ಯ ಆಗಿರುವಂಥದ್ದು. ಅದಕ್ಕೆ ಆ ಸ್ವೇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು ಅಂತ ಹೇಳ್ತಾ ಜ್ವರ ನಿಧಾನ ಆದಮೇಲೆ ಅತಿಸಾರ ನಿಧಾನವನ್ನು ಹೇಳ್ತಾ ಇರುವಂಥದ್ದು ಅಂತ ಹೇಳ್ತಾ, ಇದೇ ಮೊದಲನೇ ಪ್ರಕರಣ ಅತಿಸಾರ ನಿಧಾನಂ. ಓಕೆ, ಗುರ್ವತಿ ಸ್ನಿಗ್ಧ ರೂಕ್ಷೋಷ್ಣ ದ್ರವಸ್ಥೂಲ ಅತಿಶೀತಲೈಃ ವಿರುದ್ಧಾಧ್ಯಶನಾ ಜೀರ್ಣೈರ್ವಿಷಮೈಶ್ಚಾಪಿ ಭೋಜನೈಃ ಸ್ನೇಹಾದ್ಯೈರತಿಯುಕ್ತೈಶ್ಚ ಮಿಥ್ಯಾಯುಕ್ತೈರ್ವಿಷೈರ್ಭಯೈಃ ಶೋಕಾದುಷ್ಟಾಂಬುಮದ್ಯಾತಿಪಾನೈಃ ಸಾತ್ಮ್ಯರ್ಥೋಪರ್ಯಯೈಃ ಜಲಾಭಿರಮಣೈರ್ವೇಗಾ ವಿಘಾತೈ ಕೃಮಿದೋಷತಃ ಋಣಾಂ ಭವತ್ಯತಿ ಸಾರೋ ಲಕ್ಷಣಂ ತಸ್ಯ ವಕ್ಷ್ಯತೆ ಅಂತ ಹೇಳ್ತಾ ಇದ್ದಾರೆ. ನಾವು ವಿಶೇಷವಾಗಿ ಗಮನಿಸಿದ್ರೆ ಮೊದಲನೇ ನಿಧಾನ ಏನು ಅಂದರೆ, ಗುರು ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಅತಿಸಾರ ಅನ್ನೋದು ಉತ್ಪತ್ತಿ ಆಗತ್ತೆ. 2ನೇದು ಅತಿ ಸ್ನಿಗ್ಧವಾಗಿರುವಂತಹ ಆಹಾರಗಳನ್ನ ಸೇವನೆ ಮಾಡೋದ್ರಿಂದಲೂ ಅದು ಕಾರಣ ಆಗತ್ತೆ ಅತಿಸಾರ ರೋಗಕ್ಕೆ. ಇಷ್ಟೇನಿದ್ಮೇಲೆ ರೂಕ್ಷ, ಬರೀ ರೂಕ್ಷ ಆಹಾರ ಅಲ್ಲ, ರೂಕ್ಷೋಷ್ಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ರೂಕ್ಷವಾಗಿ ಮತ್ತು ಉಷ್ಣವಾಗಿ ಎರಡೂ ಇರುವಂಥದ್ದು ಅತಿಸಾರನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತಾ, ನೆಕ್ಸ್ಟು ದ್ರವ, ತುಂಬ ದ್ರವವಾಗಿರುವಂಥದ್ದು ಸೇವನೆ ಮಾಡೋದ್ರಿಂದ ಮತ್ತೆ ಅತಿಸಾರಕ್ಕೆ ಕಾರಣ ಆಗತ್ತೆ. ಸ್ಥೂಲ ಅತಿಶೀತಲೈತಿ, ಮತ್ತು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅತ್ಯಂತ ಶೀತವಾಗಿರುವಂಥದ್ದನ್ನ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಅತಿಸಾರ ಅನ್ನೋದು ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ್ಮೇಲೆ ವಿರುದ್ಧಾಧ್ಯಶನ ಅಂತ ಹೇಳ್ತಾ ಇದ್ದಾರೆ. ವಿರುದ್ಧಾಹಾರಗಳನ್ನ ಸೇವನೆ ಮಾಡೋದ್ರಿಂದವೂ ಅತಿಸಾರ ರೋಗ ಬರುತ್ತೆ. ಅಧ್ಯಶನ ಗೊತ್ತಲ್ವಾ? ಅಧ್ಯಶನ ಅಂದರೆ ಪೂರ್ವ ಕಾಲದಲ್ಲಿ ಸೇವನೆ ಮಾಡಿರುವಂಥ ಆಹಾರ ಜೀರ್ಣ ಆಗೋಕ್ಕಿಂತ ಮುಂಚೆಯೇ ಮತ್ತೆ ಸೇವನೆ ಮಾಡಿದ್ರೆ ಅದೂ ಅತಿಸಾರವನ್ನು ಉತ್ಪತ್ತಿ ಮಾಡುತ್ತೆ. ಅಜೀರ್ಣ ಇದ್ದಲ್ಲೇ ಮತ್ತೆ ಊಟ ಮಾಡುವಂಥದ್ದು, ಅಜೀರ್ಣ ಆಹಾರ ಸೇವನೆಗಳನ್ನ ಮಾಡುವಂಥದ್ದು ಅತಿಸಾರವನ್ನು ಉತ್ಪತ್ತಿ ಮಾಡುತ್ತೆ. ವಿಷಮೈಶ್ಚಾಪಿ ಭೋಜನೈಹಿ ಅಂದ್ರೇನು? ಹೆಂಗೆಂಗೋ ಊಟ ಮಾಡುವಂಥದ್ದು. ವಿಷಮ ಅಂದ್ರೆ ಏನು? ಹೆಂಗೆಂಗೋ. ಉದಾಹರಣೆಗೆ ವಿಷಮ ಅಂದರೆ ಏನು ಅಂದರೆ, ಇದಕ್ಕೆ ಇನ್ನೊಂದು ಹೆಸರು ಮಿಥ್ಯಾ ಅಂತ. ವಿಷಮ ಅಂದರೂ ಒಂದೇ, ಮಿಥ್ಯಾ ಅಂದರೂ ಒಂದೇ. ಏನು ಹೇಳುತ್ತೆ ಅಂದರೆ,
ಇದು ಅರ್ಥ ಆಗ್ಬೇಕು ಅಂದ್ರೆ ವಿಶೇಷವಾಗಿ ಗೊತ್ತಿರಬೇಕಾಗಿರುವಂತಹ ಅಂಶ ವಿಷಮ ಅಂದ್ರೆ. ಇವಾಗ ಶಾಸ್ತ್ರ ಹೇಳುತ್ತೆ ಏನು, ಸ್ನಿಗ್ಧಮಶ್ನೀಯಾತ್ ಉಷ್ಣಮಶ್ನೀಯಾತ್ ಕಾಲೇ ಇದೇ ಮಿತೆ ಅಶ್ನೀಯಾತ್ ಇಷ್ಟೇ ಪಾತ್ರೆ ಇಷ್ಟೇ ದೇಶೆ ಸಜ್ಜೋಪಕರಣ ತನ್ಮಾನ ಭುಂಜೀತ ಆತ್ಮಾನಂ ಅಭಿಸಮೀಕ್ಷ್ಯ ಸಮ್ಯಕ್ ಅಹಸನ್ನ ಜಲ್ಪನ್ ಇತ್ಯಾದಿಗಳೆಲ್ಲ ಸೂತ್ರಗಳು ಹೇಳುತ್ತೆ. ಈಗ ನಗ್ನಗ್ತಾ ಊಟ ಮಾಡುವಂಥದ್ದು, ಮಾತಾಡ್ತಾ ಊಟ ಮಾಡುವಂಥದ್ದು, ಕುತ್ಕೊಂಡು ಪೂರ್ವಾಭಿಮುಖವಾಗಿ ಕೆಳಗಡೆ ಕುತ್ಕೊಂಡು ಊಟ ಮಾಡಬೇಕು, ಹಂಗೆಲ್ಲ ಮಾಡದೇ ಇರುವಂಥದ್ದು, ಓಕೆನಾ. ಇದೆಲ್ಲನೂ ಏನಂತ ಕರಿತೀವಿ, ವಿಷಮಾಶನ ಅಂತ ಕರಿತೀವಿ. ಅದಕ್ಕೆ ಇಲ್ಲಿವರೆಗೂ ಮೇಲೆ ಏನು ಹೇಳಿದಾರೋ ಗುರ್ವತಿ ಸ್ನಿಗ್ಧ ರೂಕ್ಷೋಷ್ಣ ಇದೆಲ್ಲ ಅತಿ ಮಾತ್ರವಾಗಿ ಸೇವನೆ ಮಾಡುವಂತಹ ಅಶನಾನೇ ಅದು ವಿಷಮಾಶನ. ಅದಕ್ಕೆ ವಿಷಮೈಶ್ಚಾಪಿ ಭೋಜನೈಹಿ ಅಂತ ಹೇಳ್ತಾ ಇರುವಂಥದ್ದು, ಓಕೆನಾ. ಅದಕ್ಕೆ ಯಾವತ್ತಿಗೂ ವಿಷಮಾಶನಕ್ಕೆ ಹೋಗಲೇಬಾರ್ದು. ಅದಕ್ಕೆ ಹೇಳ್ತಾರಲ್ವಾ, ವಿಷಮಾಶನ ಅತ್ಯಂತ ಘೋರ, ಅದು ಅಗ್ನಿಯ ದೃಷ್ಟಿ ಮಾಡೋದ್ರಲ್ಲಿ ಮತ್ತೆ ರೋಗಗಳನ್ನ ಉತ್ಪತ್ತಿ ಮಾಡೋದ್ರಲ್ಲಿ ವಿಷಮಾಶನ ಅನ್ನೋದು ಅತ್ಯಂತ ಪ್ರಧಾನ ಕಾರಣ ವಹಿಸತ್ತೆ ಅಂತ ಹೇಳ್ತಾ, ಸ್ನೇಹಾದ್ಯೈರ್ ಅತಿಯುಕ್ತ ಇಷ್ಟ ಮಿಥ್ಯಾಯುಕ್ತೈರ್ ವಿಷೈರ್ಭಯೈಹಿ. ನೋಡಿ, ಇಷ್ಟಾದ್ಮೇಲೆ ಸ್ನೇಹ ತುಂಬಾ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಅತಿಸಾರ ಆಗತ್ತೆ. ಅದಕ್ಕೆ ತುಂಬಾ ಸ್ನೇಹಪಾನ ಕೊಟ್ಬಿಟ್ರೆ ತುಂಬಾ ಸತಿ ಲೂಸ್ ಮೋಷನ್ಗೆ ಹೋಗ್ತಾರೆ ಅಲ್ವಾ. ಸೊ ಸ್ನೇಹಪಾನ ಟೈಮಲ್ಲಿ 2-3 ಸತಿ ವೇಗಗಳು ಆಗತ್ತೆ. ಅದು ಯಾಕೆ ಅಂದರೆ ಸ್ನೇಹಾದ್ಯೈ ಅತಿಯುಕ್ತ ಇಷ್ಟ ಅಂತ ಹೇಳ್ತಾ ಇರುವಂಥದ್ದು. ಅದಾದ್ಮೇಲೆ ಮಿಥ್ಯಾಯುಕ್ತೈರ್ ವಿಷೈರ್ಭಯೈಹಿ. ನೋಡಿ, ಮಿಥ್ಯಾ ಅಲ್ಲಿ ವಿಷಮೈಶ್ಚಾಪಿ ಭೋಜನೆ ಅಂತ ಹೇಳಿದರೆ ಮಿಥ್ಯಾಯುಕ್ತ ಅಂದರೆ ಮಿಥ್ಯಾ ಯೋಗ ಅಂತ ಅರ್ಥ ಇಲ್ಲಿ, ಓಕೆ. ಸೊ ಅತಿಸಾರ ಅನ್ನೋದು ನಮಗೆ ಯಾವುದೇ ಒಂದು ರೋಗ ಬರಬೇಕು ಅಂದರೂ 3 ಯೋಗಗಳು ಆಗಬೇಕು, ಯಾವುದೋ ಒಂದು ಯೋಗ ಆಗಬೇಕು. 3 ಯೋಗಗಳಲ್ಲಿ ಏನೇನು, ಹೀನಯೋಗ, ಅತಿಯೋಗ, ಮಿಥ್ಯಾಯೋಗ. ಇವಾಗ ಅತಿಸಾರ ಅನ್ನೋದು ಹೀನ ಅತಿ ಅಥವಾ ಮಿಥ್ಯಾಯೋಗದಲ್ಲ, ಅಂದ್ರೆ ಮಿಥ್ಯಾಯೋಗದಿಂದ ಉತ್ಪತ್ತಿ ಆಗುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು, ಓಕೆನಾ. ಅದಕ್ಕೆ ಮಿಥ್ಯಾಯುಕ್ತೈಹಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ನಾವು ವಿಶೇಷವಾಗಿ ಆಹಾರಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನ ನಾವು ನೋಡಿದ್ವಿ, ನಿಧಾನಗಳು. ಗುರು, ಅತಿ ಸ್ನಿಗ್ಧ, ರೂಕ್ಷ, ಉಷ್ಣ, ದ್ರವ, ಅತಿ ಶೀತಲ, ವಿರುದ್ಧ, ಅಜೀರ್ಣ ಅಥವಾ ಸ್ನೇಹಾದಿ, ಅತಿಯುಕ್ತ ಇದೆಲ್ಲ ನೋಡಿದ್ಮೇಲೆ ಮಿಥ್ಯಾಯೋಗ ಮಾಡುವಂಥದ್ದು ಅತ್ಯಂತ ಕಾರಣಭೂತ ಆಗುತ್ತೆ ಅತಿಸಾರ ರೋಗಕ್ಕೆ. ಮಿಥ್ಯಾಯೋಗ ಅಂದರೆ ಗೊತ್ತಾ, ಮಿಥ್ಯಾಯೋಗ ಅಂದರೆ ಅಷ್ಟಾಂಗ ಹೃದಯ, ಅಷ್ಟಾಂಗ ಸಂಗ್ರಹದಲ್ಲಿ ನಮಗೆ ಉದಾಹರಣೆಗಳು ಕೊಡ್ತಾನೆ ಸೂತ್ರಸ್ಥಾನದಲ್ಲಿ ಆಚಾರ್ಯ ವಾಗ್ಭಟ್ರು. ಏನಂತ ಅಂದರೆ, ಒಂದು ಮನೆ ಇರುತ್ತೆ, ಆ ಮನೆಯಲ್ಲಿ ಶೂನ್ಯಾಗಾರ ಆಗಿರುತ್ತೆ, ಆ ಮನೆ ಒಳಗಡೆ ಹೋಗ್ಬಾರ್ದು ಅಂತ ಶಾಸ್ತ್ರ ಹೇಳ್ತಾ ಇರುತ್ತೆ, ಹಿರಿಯರು ಹೇಳ್ತಾ ಇರ್ತಾರೆ. ಆ ಮನೆ ಒಳಗಡೆ ಹೋದ್ರೆ ಏನಾಗತ್ತೆ ಅಂತ ಹೋಗುವಂಥದ್ದು, ಓಕೆನಾ. ಅತ್ಯಂತ ಭಯಂಕರವಾಗಿರುವಂತಹ ಫಿಲಮ್ಗಳನ್ನ ನೋಡೋದು, ಫಿಲಮ್ ನೋಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಯೋಗನೇ. ಅತ್ಯಂತ ಭೀಭತ್ಸವಾಗಿ ರಕ್ತಪಾತಗಳಾಗ್ತಾ ಇರುವಂತಹ ಫಿಲಮ್ಗಳನ್ನ, ದೃಶ್ಯಗಳನ್ನ, ಇಂಥದ್ದನ್ನ ನೋಡುವಂಥದ್ದು ಮಿಥ್ಯಾಯೋಗ. ಯಾವುದಕ್ಕೆ, ಕಣ್ಣಿಗೆ. ಸೊ ಇಂಥದ್ದೆಲ್ಲ ಏನೇ ಮಾಡಿದ್ರು ಕೂಡ ಅದೆಲ್ಲವೂ ಅತಿಸಾರಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಇಷ್ಟಾದ್ಮೇಲೆ ವಿಷ ಭಯ ಅಂತ ಹೇಳ್ತಾರೆ. ವಿಷದಿಂದ ಅತಿಸಾರ ಉತ್ಪತ್ತಿ ಆಗತ್ತೆ, ಓಕೆ. ಅದಕ್ಕೆ ವಿಷ ವೇಗಗಳಲ್ಲಿ ನಾವು ಗಮನಿಸಿದ್ರು ಕೂಡ ಅತಿಸಾರ ಅನ್ನೋದು ಒಂದು ಲಕ್ಷಣ. ಷಷ್ಠೆ ಅತಿಸಾರ, 6ನೇ ವೇಗದಲ್ಲಿ ಅತಿಸಾರ ಬರುತ್ತೆ, ಆಯ್ತಾ. ನೆಕ್ಸ್ಟು ನೋಡಿ, ಎಲ್ಲ ಗೊತ್ತಿರಬೇಕು, ಇಲ್ಲಿ ವಿಷ ಅನ್ನೋ ಪದಕ್ಕೆ ಅಲ್ಲಿಗೆ ಹೋಗತ್ತೆ. ನೆಕ್ಸ್ಟು ಇಲ್ಲಿವರೆಗೂ ಆಹಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನಿರುವಂಥದ್ದು. ಇದಾದ್ಮೇಲೆ ಭಯ ಅಂತ ಹೇಳ್ತಾರೆ, ಅಂದರೆ ಮಾನಸಿಕ ನಿಧಾನವನ್ನ ತಿಳಿಸ್ತಾ ಇದ್ದಾರೆ, ಆಯ್ತಾ. ಭಯದಿಂದ ಅತಿಸಾರ ಉತ್ಪತ್ತಿ ಆಗತ್ತೆ, ಇನ್ನು ಶೋಕದಿಂದನೂ ಉತ್ಪತ್ತಿ ಆಗತ್ತೆ. ಅದಕ್ಕೆ ಮುಂದಿನ ಪದದಲ್ಲಿ ಶೋಕಾತ ಅಂತ ಹೇಳ್ತಾ ಇದ್ದಾರೆ. ದುಷ್ಟಾಂಬು ಮದ್ಯಾತಿಪಾನೈಹಿ, ದುಷ್ಟಾಂಬು ಸೇವನೆ ಮಾಡೋದ್ರಿಂದ, ಮತ್ತೆ ಮದ್ಯ ಅತಿಪಾನ ಮಾಡೋದ್ರಿಂದ. ಮದ್ಯ ಸುಮ್ಮನೆ ಸ್ವಲ್ಪ ಮಾಡಿದ್ರೆ ಏನೂ ಆಗೋದಿಲ್ಲ, ಅತಿಪಾನ ಮಾಡಿದ್ರೆ ಅತಿಸಾರ ಆಗತ್ತೆ. ಸಾತ್ಮ್ಯರ್ತು ವಿಪರ್ಯೈಹಿ, ಮತ್ತೆ ಅವ್ನಿಗೆ ಯಾವುದು ಸಾತ್ಮ್ಯನೋ ಅದನ್ನ ಸೇವನೆ ಮಾಡದೆ ಅಸಾತ್ಮ್ಯವಾಗಿರುವಂಥದ್ದನ್ನು ಸೇವನೆ ಮಾಡೋದ್ರಿಂದ. ಮತ್ತೆ ಋತು ವಿಪರ್ಯೈಹಿ, ಋತುಗಳಲ್ಲಿ ವಿಪರ್ಯಯ ಆದರೆ, ಇವಾಗ ಶೀತ ಋತು ಅಥವಾ ಹೇಮಂತ ಋತು, ಇಲ್ಲಿ ತುಂಬ ಮಳೆ ಬಿದ್ದರೆ ಅವಾಗೂ ಅತಿಸಾರ ರೋಗಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆ. ಸೊ ಗೊತ್ತಾಗ್ತಾ ಇದೆಯಾ ಎಷ್ಟು ಥರ ಆಹಾರಜ, ವಿಹಾರಜ, ಮಾನಸಿಕ ಎಲ್ಲ ಆಸ್ಪೆಕ್ಟ್ಸಲ್ಲೂ ಕವರ್ ಆಗ್ತಾ ಇರುವಂಥದ್ದು. ಇದು ಮಾಧವ ನಿಧಾನದ್ದು ವೈಶಿಷ್ಟ್ಯ ಅಂತ ಹೇಳ್ತಾ, ಜಲಾಭಿರಮಣೈರ್ ವೇಗ ವಿಘಾತೈಹಿ ಕ್ರಿಮಿದೋಷತಃ. ಜಲಾಭಿರಮಣೈಹಿ ಅಂತೆ ಅಂದರೆ ತುಂಬ ನೀರಲ್ಲೇ ಸ್ವಿಮ್ಮಿಂಗ್ ಮಾಡುವಂಥದ್ದು, ರಮಣ ಅಲ್ಲೇ ಆಟ ಆಡ್ತಾ ಇದ್ರೆ, ತುಂಬ ಸ್ನಾನ ಮಾಡ್ತಾ ಇರುವಂಥದ್ದು, ಅವ್ರಿಗೂ ಅತಿಸಾರಗಳು ಉತ್ಪತ್ತಿ ಆಗತ್ತೆ. ವೇಗ ವಿಘಾತೈಹಿ ಅಂದರೆ
ಈ ನಿಧಾನಗಳು ಎಷ್ಟು ಮುಖ್ಯ. ನಾವು ಅತಿಸಾರ ಪೇಷನ್ಸಲ್ಲಿ ನಾವು ಕೇಳಿದ್ರೆ ಅವಾಗ ಗೊತ್ತಾಗತ್ತೆ ಅಲ್ವಾ. ಅದಕ್ಕೆ ನಾವು ಇದನ್ನೆಲ್ಲ ಕ್ವಶನಿಯರ್ ಮಾಡಿ ಇಟ್ಕೊಂಡಿರ್ಬೇಕು. ಅತಿಸಾರ ಅನ್ನೋದು ರೋಗಿ ಬಂದ್ರೆ ಅವನಿಗೆ ಯಾವುದೋ ಒಂದು ಇರಲೇಬೇಕು, ಯಾವುದು ಅಂತ ಕೇಳಬೇಕು. ಅವನಷ್ಟವನೇ ಹೇಳೋದಿಲ್ಲ. ನಾವು ಎಲಿಸಿಟ್ ಮಾಡಬೇಕು. ನಾವು ಎಲಿಸಿಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಪೂರ್ವವಾಗಿ ಸಿದ್ಧಾಂತವಾಗಿ ಪರೀಕ್ಷೆಗಳು ಏನೇನು ಕೇಳಬೇಕು ಅಂತ ಇರಬೇಕು. ಅಂದರೆ ನಮ್ಮ ಹತ್ರ ಶ್ಲೋಕನೇ ಯಾವಾಗಲೂ ಅಲ್ಲ, ತಕ್ಷಣ ಈ ನಿಧಾನಗಳನ್ನ ಕೇಳ್ತಾ ಹೋಗ್ಬೇಕು. ಓಕೆ, ಯಾವುದೋ ಒಂದು ಇದ್ದೇ ಇರತ್ತೆ, ಅದು ಒಂದೇ ಅಲ್ಲ, 2-3 ಇರಬಹುದು ಅಲ್ವಾ. ಸೊ ಈ ರೀತಿ ನಾವು ರೋಗ ನಿಧಾನನ ಅಪ್ಲೈ ಮಾಡುವಂಥದ್ದು ಪೇಷನ್ಸಲ್ಲಿ. ಓಕೆ, ಸೊ ಜಲಾಭಿರಮಣೆ ವೇಗ ವಿಘಾತೈ, ನೆಕ್ಸ್ಟ್ ವೇಗ ಧಾರಣೆ ಮಾಡೋದ್ರಿಂದಲೂ ಆಗತ್ತೆ. ಕ್ರಿಮಿದೋಷತಃ ನೋಡಿ, ಅತಿಸಾರದಲ್ಲಿ ಕ್ರಿಮಿಯಿಂದನೂ ಉತ್ಪತ್ತಿ ಆಗತ್ತೆ. ಋಣಾಂ ಭವತ್ ಅತಿಸಾರೋ, ಇದರಿಂದ ಎಲ್ಲನೂ ಋಣಾಂ ಅಂದರೆ ಮನುಷ್ಯರಲ್ಲಿ ನರರಲ್ಲಿ ಅತಿಸಾರ ಅನ್ನೋದು ಆಗತ್ತೆ. ಲಕ್ಷಣಂ ತಸ್ಯ ವಕ್ಷ್ಯತೆ, ಇವಾಗ ಅದರ ಲಕ್ಷಣಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅತಿಸಾರ ಸಂಪ್ರಾಪ್ತಿ ಭೇದ. ಓಕೆ, ಸಂಶಮ್ಯಾಪಾನ್ ಧಾತುರಗ್ನಿಂ ಪ್ರವೃದ್ಧ ಶಕ್ರನ್ಮಿಶ್ರೋ ವಾಯುನಾಧ ಪ್ರಣುನ್ನಃ ಸರತ್ಯತೀವಾತಿಸಾರಂ ತಮಾಹುರ್ ವ್ಯಾಧಿಘೋರಂ ಷಡ್ವಿಧಂ ತಂ ವದಂತಿ ಏಕೈಕಶ ಸರ್ವಶಶ್ಚಾಪಿ ದೋಷೈ ಶೋಕೇನಾನ್ಯ ಸ್ಪೃಷ್ಟ ಆಮೇನ ಚೋಕ್ತಃ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ಅತಿಸಾರ ಮಾಧವ ನಿಧಾನದಲ್ಲೇ ಬೇರೆ ಥರ ಇದೆ, ಷಡತಿಸಾರಗಳೇ. ಆದರೆ ಚರಕಾಚಾರ್ಯರ ಪ್ರಕಾರ ಏನು, ವಾತಜ ಪಿತ್ತಜ ಕಪಜ ಸನ್ನಿಪಾತಜ ಭಯಜ ಶೋಕಜ. ಆದರೆ ಮಾಧವ ನಿಧಾನದಲ್ಲಿ ಓಕೆನಾ ಆಮಜ ಅತಿಸಾರ ಅಂತ ಇದೆ. ಓಕೆನಾ, ಅದೇ ಶೋಕ ಇದೆ, ಭಯದ್ದು ಕೊಟ್ಟಿಲ್ಲ, ಭಯಜ ಅತಿಸಾರ ಅಂತ ಕೊಟ್ಟಿಲ್ಲ. ಅದೇ ಸಾಮಾನ್ಯ ನಿಧಾನಗಳಲ್ಲಿ ಭಯ ಇದೆ, ಅದೇ ವಿಧಿ ಸಂಪ್ರಾಪ್ತಿಯಲ್ಲಿ ಇಲ್ಲಿ ಇಲ್ಲ. ಸಂಖ್ಯಾ ಸಂಪ್ರಾಪ್ತಿಯಲ್ಲಿ ಆಗುತ್ತೆ, ಅದೇ ವಿಧಿ ಸಂಪ್ರಾಪ್ತಿಯಲ್ಲಿ ಬರೋದಿಲ್ಲ. ಓಕೆನಾ. ಸೊ ಏನಪ್ಪ ಅಂದ್ರೆ ಸಂಶಮ್ಯಾಪಾನ್ ಧಾತುರಗ್ನಿಂ, ಅಗ್ನಿ ಅನ್ನೋದು ತುಂಬಾ ಸಂಶಮನ ಹೊಂದತ್ತೆ, ಮಂದ ಆಗತ್ತೆ. ಇದರಿಂದ ಏನಾಗತ್ತೆ ಅಂದ್ರೆ ಪ್ರಬುದ್ಧ ಶಕ್ರನ್ಮಿಶ್ರೋ ವಾಯುನ ಅಧ ಪ್ರಣುನ್ನಃ, ವಾಯು ಅನ್ನೋದು ಕೋಪ ಆಗ್ತಾನೆ. ಯಾಕಂದ್ರೆ ವಾತ ಪ್ರಕೋಪ ಆಗೋದಲ್ಲಿ ಮಂದಾಗ್ನಿ ಅನ್ನೋದು ಒಂದು ಕಾರಣ ಅಲ್ವಾ. ಅದಕ್ಕೆ ಮಂದಾಗ್ನಿಯಿಂದ ವಾತ ಪ್ರಕೋಪ ಆಗ್ತಾನೆ. ಈ ವಾತ ಪ್ರಕೋಪ ಆಗಿರುವಂಥದ್ದು ಏನ್ ಮಾಡ್ತಾನೆ ಅಂದ್ರೆ ಶಕ್ರನ್ಮಿಶ್ರ ಅಂದ್ರೆ ಏನ್ ಪಕ್ವಾಶಯದಲ್ಲಿ ಶಕೃತ್ ಇರತ್ತೋ ಈ ವಾಯು ಸಂಯೋಗ ಹೊಂದುತ್ತಾನೆ ಆ ಶಕೃತ್ ಜೊತೆ. ಆ ಶಕೃತ್ ಜೊತೆ ಸಂಯೋಗ ಆಗ್ಬಿಟ್ಟು ಆ ವಾಯು ಪ್ರಣನ್ ಅಧಃ ಕೆಳಗಡೆಗೆ ಹೋಗ್ತಾ ಇರ್ತಾನೆ. ಸೊ ಯಾವಾಗ ಕೆಳಗಡೆ ಹೋಗ್ತಾನೋ ಅವಾಗೆಲ್ಲ ವಾಯು ಬರ್ತಾನೆ, ಅದ್ರ ಜೊತೆಯಲ್ಲಿ ಏನ್ ಬರುತ್ತೆ, ಶಕೃತ್ ಬರುತ್ತೆ. ಯಾಕಂದ್ರೆ ಶಕೃತ್ತಿಂದ ಕೂಡಿಕೊಂಡಿರುವಂತಹ ವಾಯು ಕೆಳಗಡೆಗೆ ಹೋಗ್ತಾ ಇರುವಂತದ್ದು, ಗೊತ್ತಾಗ್ತಾ ಇದೆಯಾ. ಅದಕ್ಕೆ ವಾಯುನ ಅಧ ಪ್ರಣುನ್ನಃ ಶಕೃನ್ಮಿಶ್ರ. ಮತ್ತೆ ಸರತ್ಯತೀವ ಅತಿಸಾರಂ ತಮಾಹುರ್ ವ್ಯಾಧಿಂ ಘೋರಂ. ನೋಡಿ, ಈ ಅತಿಸಾರ ವ್ಯಾಧಿ ಅನ್ನೋದು ಘೋರಂ ಅಂತ ಒಂದು ವಿಶೇಷಣ ಹೇಳ್ತಾ ಇದ್ದಾರೆ. ಇದೆಲ್ಲ ಮುಖ್ಯವಾಗಿ ಗೊತ್ತಿರಬೇಕು ಆಯ್ತಾ. ಹಿಂಗೆ ಒಂದೊಂದೇ ಅಧ್ಯಾಯ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ಇದೇ ತರ ಪದಗಳನ್ನ ಬೇರೆ ಕಡೆನೂ ಉಪಯೋಗಿಸ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಅತಿಸಾರದಲ್ಲಿ ಘೋರಂ ಅಂತ ಪದ ಪ್ರಯೋಗ ಮಾಡಿದ್ದಾರೆ. ಸೊ ಇದು ಷಡ್ವಿಧಂ 6 ರೀತಿಯಾಗಿ ಇದೆ. ಏನೇನಪ್ಪ ಅಂದ್ರೆ ಏಕೈಕಶಃ ಅಂದ್ರೆ ವಾತಜ ಪಿತ್ತಜ ಕಪಜ, ನೆಕ್ಸ್ಟ್ ಸರ್ವಶಶ್ಚಾಪಿ ಅಂದ್ರೆ ಸನ್ನಿಪಾತಜ ಅತಿಸಾರ ಆಗಿ, ಶೋಕೇನ 5ನೇದು ಶೋಕಜ ಅತಿಸಾರ, ಮತ್ತೆ 6ನೇದು ಬಂದ್ಬಿಟ್ಟು ಆಮೇನ ಅಂದ್ರೆ ಆಮಜ ಅತಿಸಾರ ಅಂತ ಹೇಳ್ತಾ ಇರುವಂತದ್ದು. ಓಕೆ, ಈಗ ಅತಿಸಾರ ಪೂರ್ವ ರೂಪಗಳನ್ನ ನಾವು ಗಮನಿಸಬೇಕಾಗಿರುವಂತದ್ದು. ಋಣ್ಣಾಭಿಪಾಯೂಧರ ಕುಕ್ಷಿತೋದ ಗಾತ್ರಾವಸಾದ ಅನಿಲ ಸನ್ನಿರೋಧಾ ವಿಟ್ಸಂಗ ಆತ್ಮಾನ ಮಧಾ ವಿಪಾಕ ಭವಿಷ್ಯತಸ್ಯ ಪುರಸ್ಸರಾಣಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಋಣ್ಣಾಭಿ ಹೃದಯದಲ್ಲಿ, ನಾಭಿಯಲ್ಲಿ ಅನ್ನೋದು ಒಂದು ಅರ್ಥ ಇದೆ. ಋಣ್ಣಾಭಿ ಅನ್ನೋದ್ರಲ್ಲಿ ಹೃದಯ ಮತ್ತೆ ನಾಭಿ ಈ ನಡುವೆ ಏನಿದು ಆ ಸ್ಥಳದಲ್ಲಿ, ಪಾಯು ಅಂದರೆ ಗುದದಲ್ಲಿ, ಉದರ ಅಂದರೆ ಈ ಹೊಟ್ಟೆಯಲ್ಲಿ, ಕುಕ್ಷಿ ಕಟಿ ಪ್ರದೇಶದಲ್ಲಿ, ತೋದ ನೋವು ಅನ್ನೋದಿರತ್ತೆ. ಓಕೆನಾ. ಗಾತ್ರ ಅವಸಾದ ಅಷ್ಟೇ ಅಲ್ಲಿರ ಇಡೀ ಗಾತ್ರದಲ್ಲೂ ಅವಸಾದ, ಜನರಲೈಸ್ ಬಾಡಿ ಏಕೋ ಇರತ್ತೆ ಅವಸಾದ. ಅನಿಲ ಸನ್ನಿರೋಧಾಹ ಕೆಳಗಡೆ ಅನಿಲ ಅನ್ನೋದು ಹೋಗ್ತಾ ಇರೋದಿಲ್ಲ ನೋಡಿ, ಪೂರ್ವ ರೂಪದಲ್ಲಿ ಹೋಗೋದಿಲ್ಲ ವಾಯು, ಅದೇ ರೂಪದಲ್ಲಿ ಅಷ್ಟು ಹೋಗ್ತಾನೆ. ಓಕೆನಾ, ಸರತಿ ಆಗ್ತಾನೆ. ವಿಟ್ಸಂಗ ನೋಡಿ, ಪೂರ್ವ ರೂಪ ವಿಟ್ಸಂಗ ಇರುತ್ತೆ. ನಾವು ನಿಜವಾಗ್ಲೂ ನಮ್ಮದೇ ಜೀವನದಲ್ಲೂ ಅಕಸ್ಮಾತ್ ಆಗಿದ್ರೆ, ಕ್ಲೀನಾಗಿ ಪರೀಕ್ಷೆ ಆಗಿದ್ರೆ, ಅತಿಸಾರ ಬರೋಕ್ಕಿಂತ ಮುಂಚೆ ಪೂರ್ವ ರೂಪವಾಗಿ ವಿಟ್ಸಂಗ ಅನ್ನೋದಿರುತ್ತೆ. ಓಕೆನಾ, ಕೆಳಗಡೆ ವಾಯು ಕೂಡ ಹೋಗ್ತಾ ಇರೋದಿಲ್ಲ,
ಅಂದರೆ ಅದು ಅನಿಲ ಸನ್ನಿರೋಧ ಆಗಿರುತ್ತೆ. ಆಮೇಲೆ ಒಂದು ಸತಿಗೆ ಕಾನ್ಸ್ಟಿಪೇಷನ್ ಹೋಗುತ್ತೆ, ಅನಿಲ ಸನ್ನಿರೋಧನೂ ಹೋಗುತ್ತೆ, ಹಂಗಾಗತ್ತೆ ಅತಿ ಸರಿ 4-5 ಸತಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ವಿತ್ಸಂಗ. ಆಧ್ಮಾನ ಅಂದ್ರೇನು? ಆನಾಹ. ಯಾಕಪ್ಪ ಅಂದರೆ ಹೊಟ್ಟೆ ಉಬ್ಬರಿಸೋ ರೀತಿ ಆಗಿರುತ್ತೆ ಆಧ್ಮಾನ. ಮತ್ತು ಅವಿಪಾಕ, ಮತ್ತು ಯಾವುದ್ರ ಮೇಲೂ ರುಚಿನೂ ಇರೋದಿಲ್ಲ, ಮತ್ತು ತಿಂದಿರುವಂಥದ್ದು ಪಾಕನೂ ಆಗಿರೋದಿಲ್ಲ, ಅದು ಅವಿಪಾಕ. ಇದೆಲ್ಲವೂ ಭವಿಷ್ಯದಸ್ಯ ಪುರಸ್ಸರಾಣಿ ಅಂದರೆ ಅತಿಸಾರದ್ದು ಪೂರ್ವ ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ವಾತಾಂತ ಅತಿಸಾರ ಲಕ್ಷಣ, ವಾತ ಪಿತ್ತ ಕಫ ಸನ್ನಿಪಾತ ಇದೆಲ್ಲ ಒಂದೊಂದು ಲಕ್ಷಣಗಳನ್ನ ತಿಳಿಸ್ತಾ ಹೋಗ್ತಾರೆ. ಅರುಣಂ ಫೇನಿಲಂ ರೂಕ್ಷಂ ಅಲ್ಪಂ ಮುಹುರ್ಮುಹುಹು ಅಂತ ಹೇಳ್ತಾ ಇದ್ದಾರೆ. ವಾತಜ ಅತಿಸಾರದಲ್ಲಿ ಹೆಂಗಿರುತ್ತೆ ಅಂದರೆ ಅರುಣಂ ಫುಲ್ಲು ರೆಡ್ಡಿಶ್ ಆಗಿರುತ್ತೆ, ಫೇನಿಲಂ ಫುಲ್ಲು ನೊರೆಯಾಗಿರುತ್ತೆ, ಮತ್ತು ರೂಕ್ಷಂ ಏನು ಸ್ನಿಗ್ಧ ಇರೋದಿಲ್ಲ. ಅಂದರೆ ರೂಕ್ಷ ಅಂದರೆ ಏನು? ಅಸ್ನೇಹ ಇತಿ ರೂಕ್ಷಃ ಅಲ್ವಾ, ಸ್ನಿಗ್ಧಾಂಶ ಅನ್ನೋದು ಇರೋದಿಲ್ಲ. ಅಲ್ಪಂ ಮತ್ತು ಜಾಸ್ತಿ ಏನು ಪುರುಷ ಬರೋದಿಲ್ಲ, ಇಷ್ಟಿಷ್ಟೇ ಬರುತ್ತೆ. ಅಲ್ಪಂ ಮತ್ತು ಮುಹುರ್ಮುಹು ಮತ್ತೆ ಹೋಗ್ತಾ ಇರ್ತಾನೆ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಶಕೃದ್ದಾಮಂ ಸರುಕ್ಷಬ್ದಂ ಮಾರುತೇನ ಅತಿಸಾರ್ಯತೆ. ಶಕೃದ್ ಆಮಂ ಸರುಕ್ಷಬ್ದಂ ಮಾರುತೇನ ಅತಿಸಾರ್ಯತೆ ಅಂದರೆ ಇದೆಲ್ಲ ಮಾರುತೇನ ಅಂದ್ರೇನು? ವಾತಜದಿಂದ ಆಗುವಂತಹ ಅತಿಸಾರದ್ದು ಲಕ್ಷಣಗಳು. ಇನ್ನು ಪಿತ್ತಜ ಅತಿಸಾರದ ಲಕ್ಷಣಗಳೇನು ಅಂದರೆ ಪಿತ್ತಾತ್ ಪೀತಂ. ನೋಡಿ, ವಾತಜದಲ್ಲಿ ಅರುಣವರ್ಣ ಇತ್ತು, ಇಲ್ಲಿ ಪೀತವರ್ಣ ಇದೆ. ಪೀತಂ ನೀಲಂ ಆಲೋಹಿತಂ ವಾ. ನೆಕ್ಸ್ಟ್ ಇಲ್ಲ ಬ್ಲೂಯಿಶ್ ಆಗಿರುತ್ತೆ ನೀಲಂ, ಇಲ್ಲ ಆಲೋಹಿತಂ. ಇಲ್ಲಿ ನೀಲಂ ಅಂದರೆ ಬ್ಲೂಯಿಶ್ ಅನ್ನೋದು ಒಂದು ಅರ್ಥ, ಇನ್ನು ನೀಲಂ ಅಂದರೆ ಕೃಷ್ಣಂ ಅನ್ನೋದು ಅರ್ಥ, ಬ್ಲ್ಯಾಕಿಶ್ ಆಗಿರುತ್ತೆ. ಆಯ್ತಾ, 2 ಅರ್ಥಗಳು ಇಲ್ಲಿ ನಾವು ಸ್ವೀಕಾರ ಮಾಡಬೇಕು. ಆಲೋಹಿತಂ ಅಂದರೆ ತುಂಬ ಕೆಂಪಗಿರುತ್ತೆ, ಆಲೋಹಿತಂ ಅಂದರೆ ಆ ಸಮಂತದ ಅಲ್ಲಿ ಅರುಣ, ಓಕೆನಾ. ಇಲ್ಲಿ ಆಲೋಹಿತ ಅಂದರೆ ಫುಲ್ಲು ರೆಡ್ಡು. ವ್ಯತ್ಯಾಸ ಇದೆ, ಅರುಣ ವರ್ಣಕ್ಕೂ ಲೋಹಿತ ವರ್ಣಕ್ಕೂ ವ್ಯತ್ಯಾಸ ಇದೆ, ಓಕೆನಾ. ಅರುಣ ವರ್ಣ ಬಂದ್ಬಿಟ್ಟು ಲೈಟ್ ರೆಡ್ಡು, ಆಲೋಹಿತ ಡಾರ್ಕ್ ರೆಡ್ಡು. ಅಷ್ಟೇ ಹೇಳ್ತೀರ. ತೃಷ್ಣ ಫುಲ್ಲು ಬಾಯಾರಿಕೆ ಇರುತ್ತೆ, ಮೂರ್ಛ ತಲೆ ಸುತ್ತು ಬೀಳುವಂಥದ್ದು, ಕಣ್ಣು ಕತ್ಲಾಗೋದು ಅದೆಲ್ಲನೂ ಇರುತ್ತೆ. ದಾಹ ಫುಲ್ಲು ಆ ಗುದ ಪ್ರದೇಶದಲ್ಲೇ ದಾಹ ಅನ್ನೋದು ಆಗ್ತಾ ಇರುತ್ತೆ. ಪಾಕೋಪಪನ್ನಂ ಮತ್ತು ಬಾಯುನ್ನ ಇರೋದು ಅಥವಾ ಗುದದಲ್ಲೇ ಪಾಕ ಆಗುವಂಥದ್ದು ಇದೆಲ್ಲನೂ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಇದು ವಾತಜಾನ, ಇದು ಪಿತ್ತಜಾನ ಅಂತ. ಇಷ್ಟಾದ್ಮೇಲೆ ಕಪಜ ಅತಿಸಾರಕ್ಕೆ ಬಂದರೆ ಶುಕ್ಲಂ, ಓಕೆನಾ. ಸೊ ತೀರ ಒಂಥರ ವೈಟಿಶ್ ಆಗಿರುತ್ತೆ. ಆಮೇಲೆ ಸಾಂದ್ರಂ ಶ್ಲೇಷ್ಮಯುಕ್ತಂ ಮತ್ತು ಕಪ ಕಾಣಿಸುತ್ತೆ, ಆ ಪುರುಷ ಹೋಗುವಾಗಲೇ ಕಪ ಕಾಣಿಸುವಂಥದ್ದು ಅದಕ್ಕೆ ಶ್ಲೇಷ್ಮಯುಕ್ತಂ. ವಿಸ್ರಂ ಶೀತಂ ಹೃಷ್ಟರೋಮ ಮನುಷ್ಯ. ಅಂದರೆ ಹೃಷ್ಟರೋಮ ಅಂದ್ರೇನು? ರೋಮಹರ್ಷ ಅನ್ನೋದಿರುತ್ತೆ. ಸೊ ರೋಮಹರ್ಷ ವಾತಜ ಅಂತ ಬರೆಯೋದಲ್ಲ, ರೋಮಹರ್ಷ ಅನ್ನೋದು ಶ್ಲೇಷ್ಮಜ ಅತಿಸಾರದಲ್ಲಿ ಇರುವಂಥದ್ದು. ಮತ್ತು ಇನ್ನು ತ್ರಿದೋಷಜ ಅತಿಸಾರಕ್ಕೆ ಬಂದರೆ ವರಾಹ ಸ್ನೇಹ ಮಾಂಸಾಂಬು ಸದೃಶಂ ಸರ್ವರೂಪಿಣಂ ಕೃಚ್ಛ ಸಾಧ್ಯಂ ಅತಿಸಾರಂ ವಿದ್ಯಾ ದೋಷತ್ರಯೋದ್ಭವಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವರಾಹ ಸ್ನೇಹ ಮಾಂಸಾಂಬು ಸದೃಶಂ. ವರಾಹ ಅಂದ್ರೇನು? ಹಂದಿ ಅಲ್ವಾ. ಹಂದಿದು ಮಾಂಸಾಂಬು, ಆ ಮಾಂಸನ ತೊಳೆದ್ರೆ ಯಾವ ನೀರು ಇರುತ್ತೋ ಆ ರೀತಿ ಇರುತ್ತೆ ಅಂತೆ ಸನ್ನಿಪಾತಜ ಅತಿಸಾರದಲ್ಲಿ, ಆಯಿತಾ. ಮತ್ತು ಸರ್ವರೂಪಿಣ ಮತ್ತು ವಾತ ಪಿತ್ತ ಕಫದಲ್ಲಿ ಏನೇನು ಲಕ್ಷಣಗಳಿತ್ತೋ ಆ ಎಲ್ಲ ರೂಪಗಳು ಇಲ್ಲಿರುತ್ತೆ. ಇದು ಕೃಚ್ಛ ಸಾಧ್ಯಂ, ಅದೆಲ್ಲ ಸುಖ ಸಾಧ್ಯ. ಅಂದರೆ ಇದು ಕೃಚ್ಛ ಸಾಧ್ಯ. ಅತಿಸಾರಂ ವಿದ್ಯಾ ದೋಷತ್ರಯೋದ್ಭವಂ ಅಂದರೆ 3 ದೋಷಗಳಿಂದಲೂ ಉದ್ಭವ ಆಗಿರುವಂತಹ ಅತಿಸಾರ. ಇನ್ನು ಶೋಕ ಅತಿಸಾರಕ್ಕೆ ಬಂದರೆ ತೈಸ್ಥೈರ್ಭಾವೇ ಶೋಚತೋ ಅಲ್ಪಾಶನಸ್ಯ ಬಾಷ್ಮೋಷ್ಮಾ ವೈ ವನ್ಯಮಾವಿಶ್ಯ ಜಂತೋಃ ಕೋಷ್ಟಂ ಗತ್ವಾ ಕ್ಷೋಭಯೇತಸ್ಯ ರಕ್ತಂ ತಚ್ಚಾಧಸ್ತಾತ್ ಕಾಕಾಂತಿ ಪ್ರಕಾಶಂ ನಿರ್ಗಚ್ಚೇದ್ವೈ ವಿಡ್ವಿಮಿಶ್ರಂ ಯವಿಡ್ವಾ ನಿರ್ಗಂಧಂ ವಾ ಗಂಧವದ್ವಾ ಅತಿಸಾರಃ ಶೋಕೋತ್ಪನ್ನೋ ದುಶ್ಚಿಕಿತ್ಸ್ಯೋ ಅತಿಮಾತ್ರಂ ರೋಗೋ ವೈದ್ಯೈ ಕಷ್ಟ ಏವ ಪ್ರದಿಷ್ಟಃ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಷ್ಟು ಚೆನ್ನಾಗಿದೆ ಅಂದರೆ ಇದು ಸಂಪ್ರಾಪ್ತಿ ವಿಶೇಷ. ತೈಸ್ಥೈರ್ಭಾವೈಹಿ, ಒಬ್ಬೊಬ್ಬರಿಗೆ ಒಂದೊಂದರಿಂದ ಶೋಕ ಅನ್ನೋದು ಉತ್ಪತ್ತಿ ಆಗುತ್ತೆ ಅಲ್ವಾ. ಸೊ ಅವ್ರವ್ರಿಗೆ ಯಾವ್ದಾವ್ದು ಭಾವಗಳಿಂದ ಶೋಕ ಅನ್ನೋದು ಬಂದಿದ್ಯೋ ಅವನು ಏನು ಮಾಡ್ತಾನೆ ಅಂದರೆ ಅಲ್ಪಾಶನಸ್ಯ, ಅವನು ಊಟ ಮಾಡೋದಿಲ್ಲ, ಇಷ್ಟಿಷ್ಟೇ ತಿಂತಾನೆ. ಶೋಕದಲ್ಲಿರುವಾಗ ಕೊಟ್ಟರು ಅವ್ನು ಶೋಕದಲ್ಲಿ ಇದ್ದಾನೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ತಿನ್ನೋದಿಲ್ಲ, ಫ್ಯಾಕ್ಟಾಗಿ ಮಾತಾಡೋಣ, ಅರ್ಥ ಆಯ್ತಾ. ಅಲ್ಪಾಶನಸ್ಯ ಆದರೆ ಅಳ್ತಾ ಇರ್ತಾರೆ. ಬಾಷ್ಪ, ಆ ಅಳು ಅನ್ನೋದು ಉಷ್ಮ, ಅದೇನು ತಣ್ಣಗಿರಲ್ಲ. ನನ್ನ ಕಣ್ಣೀರು ಸುಡತ್ತೆ ಅಂತ ಹೇಳ್ತಾರೆ. ಅಂದರೆ ಸುಡಬೇಕು ಅಂದರೆ ಅದು ಉಷ್ಣವಾಗಿರ್ಬೇಕಲ್ವಾ.
ಅದಕ್ಕೆ ಬಾಷ್ಪೋಷ್ಮ. ಆ ಬಾಷ್ಪೋಷ್ಮ ಏನಾಗತ್ತೆ ಅಂದರೆ ವನ್ಯಮಾವಿಶ್ಯ ಜಂತೋಹೋ, ಹತ್ತು ಅಥವಾ ಕಣ್ಣಿಂದ ಆಮಾಶಯಕ್ಕೆ ಉಷ್ಣ ಪ್ರವೇಶ ಆಗತ್ತೆ. ಕಣ್ಣಿಗೆ ಆಮಾಶಯಕ್ಕೆ ತುಂಬ ಲಿಂಕ್ ಇದೆ ನೋಡಿ. ಇದೆಲ್ಲ ಅರ್ಥ ಆಗಬೇಕು ಅಂದರೆ ಸ್ರೋತಸ್ಗಳು ಗೊತ್ತಿರಬೇಕು. ಅನ್ನವಹ ಸ್ರೋತಸ್ಸು ಮೂಲ ಏನು ಹೇಳಿ? ಆಮಾಶಯೋರ್ ಮೂಲಂ. ಅನ್ನವಹಾನಂ ಸ್ರೋತಸಂ ಆಮಾಶಯೋರ್ ಮೂಲಂ. ತತ್ರ ವಿದ್ಯಾಯಾಮ್ ಏನೇನಾಗತ್ತೆ? ಆಮಾಶಯ ದೃಷ್ಟಿ ಆಯಿತು ಅಂದರೆ ಆಂಧ್ಯತ್ವ ಉತ್ಪತ್ತಿ, ಅಂದರೆ ಕಣ್ಣಿಗೆ ಮತ್ತೆ ಆಮಾಶಯಕ್ಕೆ ಸಂಬಂಧ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಅಂದರೆ ಕಣ್ಣಲ್ಲಿ ಬಾಷ್ಪಗಳು ಉತ್ಪತ್ತಿ ಆಯಿತು ಅಂದರೆ ಏನರ್ಥ? ಆ ಬಾಷ್ಪೋಷ್ಮ ಆಮಾಶಯಕ್ಕೆ ಪ್ರವೇಶ ಆಗುತ್ತೆ. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಸ್ರೋತಸ್ಸಿದೆ, ಓಕೆನಾ? ಸೊ ಈ ಸ್ರೋತಸ್ಸು ಬಾಷ್ಪೋಷ್ಮ ಅದು ವನ್ಹಿಮಾವಿಷ್ಯ, ವನ್ಹಿಗೆ ಹೋಗಿ, ಓಕೆನಾ, ಅಲ್ಲಿ ಜಂತುಗಳಲ್ಲಿ ಅಗ್ನಿಯನ್ನು ಮಂದ ಮಾಡುತ್ತೆ. ಕೋಷ್ಟಂ ಗತ್ವಾ ಕ್ಷೋಭಯೇ ತಸ್ಯ ರಕ್ತಂ ತಚ್ಚ ಅಧಸ್ತಾತ್ ಕಾಕನಾಂತಿ ಪ್ರತೀಕಾಶಂ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿರುವಂತಹ ಪುರುಷಗಳನ್ನೆಲ್ಲನೂ ಕೆಳಗಡೆಗೆ, ಯಾಕಂದ್ರೆ ಉಷ್ಮ ಯಾವುದೇ ಒಂದು ಇವಾಗ ಮಹಾಸ್ರೋತಸ್ಸು ಉಷ್ಮ ಬಿದ್ದಿದ ತಕ್ಷಣ ಏನಾಗುತ್ತೆ? ಇನ್ನೂ ಸಾಫ್ಟನ್ ಆಗೋಗುತ್ತೆ. ಈ ಬಾಷ್ಪೋಷ್ಮನು ಅಲ್ಲಿ ಹೋದ್ಮೇಲೆ ಆ ಸ್ರೋತಸ್ ಏನಾಗುತ್ತೋ ಅದೆಲ್ಲ ಏನಾಗುತ್ತೆ? ಫುಲ್ಲು ಸಾಫ್ಟ್ ಆಗುತ್ತೆ. ಸೊ ಸಾಫ್ಟ್ ಆಯಿತು ಅಂದರೆ ಅಲ್ಲಿರುವಂಥ ಘನ ಪದಾರ್ಥಗಳೆಲ್ಲನೂ ಕೆಳಗಡೆ ಫುಲ್ ಈಸಿಯಾಗಿ ಹೊಟ್ಟೋಗುತ್ತೆ ಅಲ್ವಾ? ಸೊ ಲ್ಯಾಕ್ಸೇಟಿವ್ ಆ್ಯಕ್ಷನ್ ಅನ್ನೋದು ಪ್ರಾರಂಭ ಆಗುತ್ತೆ. ಅದಕ್ಕೆ ಇವಾಗ ಟೈಟ್ ಮುಚ್ಚಲ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಬಾಟಲ್ದು. ಅದನ್ನು ಬಿಸಿನೀರಲ್ಲಿ ಇಟ್ಟರೆ ಏನಾಗುತ್ತೆ? ಲೂಸ್ ಆಗುತ್ತೆ, ಪಟಾರ್ ಅಂತ ಈಸಿಯಾಗಿ ತೆಗೆದು ಬಿಡ್ಬೋದು. ಹಂಗೆ ಇದೆಲ್ಲ, ಓಕೆನಾ? ಸೊ ಬಾಷ್ಪೋಷ್ಮ ಏನು ಮಾಡುತ್ತೆ ಅಂದರೆ ಅಲ್ಲಿ ಸ್ರೋತಸ್ ಅನ್ನೋದು ಇದೆಯಲ್ಲ, ಅದೊಂದು ಪೈಪು. ಅಲ್ಲಿ ಉಷ್ಮ ಏನು ಮಾಡುತ್ತೆ ಅಂದರೆ ಲ್ಯಾಕ್ಸ್ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಅಲ್ಲಿರುವಂಥದ್ದೆಲ್ಲ ಬೇಗ ಜಾತ್ಕೊಂಡು ಹೊಟ್ಟೋಗುತ್ತೆ. ಸೊ ಓಡ್ಗೋವಾಗ ಬರುತ್ತಲ್ವ ಇವಾಗ, ಅದು ಹೆಂಗಿರುತ್ತೆ ಅಂದರೆ ಕಾಕನಾಂತಿ ಪ್ರತೀಕಾಶಂ. ಕಾಕನ ಅಂದರೆ ಏನು? ಗುಂಜ ಹೆಂಗಿರುತ್ತೆ? ಕೆಂಪಗಿರುತ್ತೆ. ಅದೇ ರೀತಿ ಇಲ್ಲಿ ಅಷ್ಟೇ ಗುಂಜಾವರ್ಣ ಕೆಂಪು ಥರ ಇರುತ್ತೆ. ಯಾವುದು? ಶೋಕಜಾತಿ ಸಾರ ನೋಡಿ. ಅರುಣವರ್ಣ, ಆಲೋಹಿತ, ಅರ್ಥ ಆಯ್ತಾ? ಆಮೇಲೆ ಕಾಕನ ಅಂತ ಮೂರು ಕೆಂಪು ವರ್ಣಗಳನ್ನೇ ತಿಳಿಸ್ತಾ ಇದ್ದಾರೆ ಆಚಾರ್ಯರು. ಅದೇ ತುಂಬ ವ್ಯತ್ಯಾಸಗಳಿದೆ ಅಲ್ವಾ? ಸೊ ಎಷ್ಟು ವ್ಯತ್ಯಾಸಗಳಿದೆ ಅಂದರೆ 3 ರೆಡ್ಡು ಒಂದೇನಾ? ಇಲ್ಲ ಅಲ್ವಾ, 3 ರೆಡ್ಡು ಬೇರೆ. ಅದಕ್ಕೆ ಪುರುಷ ಪರೀಕ್ಷೆ ಮಾಡಬೇಕು ಅಂತ ಹೇಳುವಂಥದ್ದು, ಗೊತ್ತಾಯ್ತಾ? ಸೊ ಅದು ಹೇಳ್ತಾ ಕಾಕನಾಂತಿ ಪ್ರತೀಕಾಶಂ ನಿರ್ಗಚ್ಚೇದ್ವೈ ವಿಡ್ವಿಮಿಶ್ರಂ. ನೋಡಿ ಇವಾಗ ಶೋಕಜ ಅತಿಸಾರದಲ್ಲಿ ಒಂದೊಂದು ಸತಿ ವಿಡ್ವಿಮಿಶ್ರವಾಗಿ ಬರ್ಬೋದು, ಅಂದರೆ ಪುರುಷ ಬರ್ಬೋದು. ಇಲ್ಲ ಯವಿಡ್ವಾ ಅಂದರೆ ಬಿಟ್ಟು ಬರ್ದಿರನೂ ಇರ್ಬೋದು, ಅಂದರೆ ನೀರು ಮಾತ್ರ ಬರುತ್ತೆ. ಆ ನೀರು ಕಾಕನಾಂತಿ ಪ್ರತೀಕಾಶಂ ಥರ ಇರುತ್ತೆ. ನಿರ್ಗಂಧಂವಾ ಗಂಧವದ್ವಾ, ವಾಸನೆ ಇರ್ಬೋದು, ವಾಸನೆ ಇಲ್ಲದೇನೂ ಇರ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಆಯ್ತಾ? ಇದು ಅತಿಸಾರ, ಇದು ಶೋಕಜ ಅತಿಸಾರ. ಶೋಕೋತ್ಪನ್ನೋ ದುಶ್ಚಿಕಿತ್ಸ್ಯೋ, ಇದು ಅತ್ಯಂತ ಕಷ್ಟ, ಓಕೆನಾ? ಅತಿ ಮಾತ್ರಂ ರೋಗೋ ವೈದ್ಯ ಕಷ್ಟ ಏವ ಪ್ರದಿಷ್ಟ. ಒಟ್ಟು ಎಲ್ಲ ವೈದ್ಯರು ಇದನ್ನ ಹೇಳೋದು ತುಂಬ ಕಷ್ಟನೇ ಅಂತ ಹೇಳುವಂಥದ್ದು. ಸೊ ಸನ್ನಿಪಾತಜನೋ ಕೃಚ್ಛ ಸಾಧ್ಯ, ಅರ್ಥ ಆಯ್ತಾ? ಕಷ್ಟ ಸಾಧ್ಯ ಯಾವುದು ಅಂದರೆ ಶೋಕಜ ಅತಿಸಾರ. ಇಷ್ಟ ಆದಮೇಲೆ ಆಮಾತಿಸಾರ ಲಕ್ಷಣಕ್ಕೆ ಹೋಗೋಣ. ಅಣ್ಣಾಜೀರ್ಣಾತ್ ಪ್ರಧೃತಾ ಶೋಭಯಂತಃ ಕೋಷ್ಟಂ ದೋಷ ಧಾತು ಸಂಘಾನ್ ಮಲಾಶ ನಾನಾವರ್ಣಂ ನೈಕಶ ಸಾರಯಂತಿ ಶೂಲೋಪೇತಂ ಷಷ್ಟಮೇನಂ ವದಂತಿ. ಷಷ್ಟಮೇನಂ ಅಂದರೆ 6ನೇದಾಗಿರುವಂತಹ ಆಮಜ ಅತಿಸಾರ ಏನು ಅಂದರೆ ಅನ್ನ ಅಜೀರ್ಣಾತ್. ಅಜೀರ್ಣ, ಅನ್ನ ತಿಂದಿರುವಂಥದ್ದು ಅಜೀರ್ಣ ಆಗಿರುತ್ತೆ. ಅದೇನಾಗುತ್ತೆ? ಅನ್ನ ಅಜೀರ್ಣ ಆಗಿದ್ರೆ ಅದನ್ನೇ ಆಮ ಅಂತ ಕರಿತೀವಿ. ಅದೇನು ಮಾಡುತ್ತೆ ಅಂದರೆ ಕೋಷ್ಟವನ್ನು ಕ್ಷೋಭ ಮಾಡುತ್ತೆ, ಅದು ತುಂಬ ಹಿಂಸೆ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ದೋಷಗಳು ಧಾತುಗಳು ಎಲ್ಲನೂ ಸಂಘ ಆಗತ್ತೆ. ಈ ಆಮ ದೋಷಗಳನ್ನ ಧಾತುಗಳನ್ನ ಮಲವನ್ನು ಸಂಘ ಮಾಡ್ತಾ ಇದೆ. ಈ ಸಂಘ ಮಾಡಿದ್ದಲ್ಲಿ ಏನಾಗತ್ತೆ ಅಂದರೆ ಈ ಆಮದ ಜೊತೆ ಅತಿಸಾರ ಅನ್ನೋದು ಉತ್ಪತ್ತಿ ಆಗುತ್ತೆ. ಯಾಕಂದರೆ ಆಮ ಅನ್ನೋದು ಗುರು, ಓಕೆನಾ? ಇದು ಬರುವಾಗ ಆ ಅತಿಸಾರ ಹೆಂಗಿರುತ್ತೆ ಅಂದರೆ ನಾನಾವರ್ಣಂ ನೈಕಶ ಸಾರೆ ಅಂತ, ಯಾವುದೋ ಒಂದೇ ಒಂದು ಬರೋದಿಲ್ಲ, ನಾನಾವರ್ಣವಾಗಿ ಬರುತ್ತೆ. ಯಾಕಂದರೆ ಧಾತುಗಳು ಬರುತ್ತೆ, ದೋಷಗಳು ಬರುತ್ತೆ, ಮಲನೂ ಬರುತ್ತೆ. ಧಾತು ದೋಷ ಮಲ ಎಲ್ಲ ಒಂದೇ ವರ್ಣ ಅಲ್ಲ ಅಲ್ವಾ? ಅದಕ್ಕೆ ನಾನಾ ವರ್ಣವಾಗಿ ಬರುತ್ತೆ. ಮತ್ತೆ ಬರುವಾಗ ಶೂಲೋಪೇತಂ, ನೋವನ್ನು ಉತ್ಪತ್ತಿ ಮಾಡುತ್ತೆ. ಇದು ಕ್ಲಾಸಿಕಲ್ ಫೀಚರ್. ಬೇರೆ ಆಯಿತು ಸರಿ, ತೊಂದರೆ ಇಲ್ಲ. ನೋವು ಇದೆ ಅಂತ ಹೇಳಿದ್ರೆ ಅವಾಗ ಆಮ ಅತಿಸಾರ, ಆಮಶಂಕೆ ಅಂತ ಹೇಳ್ಬೇಕು. ಶೂಲೋಪೇತಂ ಅನ್ನೋದು ಪ್ರತ್ಯೇಕ ಲಕ್ಷಣ ಅಂತ ಹೇಳ್ತಾ, ನೆಕ್ಸ್ಟ್ ಆಮ ಮಲ ಲಕ್ಷಣ ಅಂದರೆ ಮಲದಲ್ಲಿ ಆಮ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತು ಮಾಡ್ಕೊಳೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಮಾಧವ ನಿಧಾನ. ಸಂಶುಷ್ಟಮೇಭಿರ್ದೋಷೈಸ್ತು ನೆಸ್ತಂ
ಅಪ್ಸ್ವ ಸೀದತಿ ಪುರೀಶಂ ವೃಷದುರ್ಗಂಧಿ ಪಿಚ್ಚಿಲಂ ಚ ಆಮಸಂಗೀತಂ ಅಂತ ಹೇಳ್ತಾ ಇರುವಂಥದ್ದು. ಅಂದ್ರೆ ಆಮಸಂಗೀತ ಅಂದ್ರೆ ಏನಪ್ಪಾ ಅಂದ್ರೆ ಸಂಸೃಷ್ಟಮೇಭಿ ದೋಷಯಿಸ್ತು ನೆಸ್ತಂ ಅಪ್ಸ್ವ ಸೀದತಿ. ಅಪ್ಸು ಅಂದ್ರೆ ನೀರಲ್ಲಿ, ಅವಸೀದತಿ ಮುಳುಗೋಗತ್ತೆ. ಇದನ್ನ ಚರಕ ಗ್ರಹಣಿ ಚಿಕಿತ್ಸೆಯಲ್ಲೂ ಹೇಳ್ತಾರೆ ಅಲ್ವಾ, ಮಜ್ಜತ್ಯಾಮಹ ಅಂತ. ಮಜ್ಜತಿ ಅಂದ್ರೆ ಮುಲ್ಗತ್ತೆ, ಇಲ್ಲಿ ಅಪ್ಸು ಅವಸೀದತಿ ಅಂತ ಹೇಳ್ತಾ ಇದ್ದಾರೆ. ಪುರೀಶಂ ವೃಷದುರ್ಗಂಧಿ, ಮತ್ತೆ ಅಷ್ಟೇನ ಅಂದ್ರೆ ತುಂಬಾ ವಾಸನೆ ಇರತ್ತಂತೆ, ದುರ್ಗಂಧ ಇರತ್ತೆ, ಪಿಚ್ಚಿಲವಾಗೂ ಇರತ್ತೆ. ಸೊ ಆಮ ಪುರೀಶ ಅಥವಾ ಆಮಮಲ ಅಂದ್ರೆ 3 ಲಕ್ಷಣಗಳಿರ್ಬೇಕು. ಏನೇನು? ಒಂದು ಅಪ್ಸು ಅವಸೀದತಿ, ಇನ್ನೊಂದು ಪುರೀಶಂ ವೃಷದುರ್ಗಂಧಿ, ಆಮೇಲೆ ಪಿಚ್ಚಿಲ ಅನ್ನೋದು 3 ಲಕ್ಷಣಗಳಿದೆ. ಅವಾಗ ಅದು ಆಮಮಲ ಅಂತ ಅರ್ಥ ಮಾಡ್ಕೊಬೇಕು. ಇನ್ನು ಪಕ್ವಮಲ ಅಂದ್ರೆ ಈ 3 ಲಕ್ಷಣಗಳು ಇಲ್ಲದೆ ಇರುವಂಥದ್ದು. ಅದಕ್ಕೆ ಏತಾನೇವತು ಲಿಂಗಾನಿ ವಿಪರೀತಾನಿ ಯಸ್ಯ ವೈ ಲಾಘವಂ ಚ ವಿಶೇಷೇಣ ತಸ್ಯ ಪಕ್ವಂ ವಿನಿರ್ದಿಶೇತ. ಓಕೆನಾ? ಅಂದ್ರೆ ಅಪ್ಸು ಅವಸೀದತಿ ಅಲ್ಲ, ಉತ್ಪ್ಲವೆ ಅಂತ ಚರಕ ಉಪಯೋಗಿಸ್ತಾನೆ. ಓಕೆನಾ? ಉತ್ಪ್ಲವೆ ಅಂದ್ರೆ ಫ್ಲೋಟ್ ಆಗತ್ತೆ, ಅವಾಗ ಅದು ಪಕ್ವಮಲ. ಇನ್ನು ಅಸಾಧ್ಯ ಅತಿಸಾರ ಲಕ್ಷಣಗಳನ್ನ ತಿಳಿಸ್ತಾರೆ. ಅಂದ್ರೆ ಒಂದೊಂದು ಅತಿಸಾರ ಅದು ಅಸಾಧ್ಯ, ಸಾಧ್ಯ ಮಾಡೋದಕ್ಕೆ ಆಗೋದಿಲ್ಲ. ಏನೇನು? ಸ್ವಲ್ಪ ದೊಡ್ಡದಾಗಿದೆ. ಪಕ್ವ ಜಂಬಾ ಸಂಕಾಶಂ ಯಕೃತ್ ಕಂಠ ನಿಭಂ ತನು ಘೃತ ತೈಲ ಸಾಮ ಘೃತ ತೈಲ ವಸಾಮಜ್ಜ ವೇಷವಾರ ಪಯೋಧತಿ ಮಾಂಸಧಾವನತೋಯಾಭಂ ಕೃಷ್ಣಂ ನೀಲಾರುಣ ಪ್ರಭಂ ಮೇಚಕಂ ಸ್ನಿಗ್ಧ ಕರ್ಪೂರಂ ಚಂದ್ರಕೋಪಗತಂ ಘನಂ ಕುಣಪಂ ಮಸ್ತೂಲುಂಗಾಭಂ ಸುಗಂಧಿ ಕುಥಿತಂ ಬಹು ತೃಷ್ಣಾದಾಹ ತಮಶ್ವಾಸ ಇಕ್ಕಾ ಪಾಶ್ವಾಸ್ತಿಶೂಲಿನಂ ಸಮ್ಮೂರ್ಚಾರತಿ ಸಮ್ಮೋಹ ಯುಕ್ತಂ ಪಕ್ವಬಲೀಗುದಂ ಪ್ರಲಾಪಯುಕ್ತಂಚ ಭಿಷಕ್ ವರ್ಜಯೇದ್ ಅತಿಸಾರಿಣಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬೇಷ್ಟುಪ್ಪು ಅಂತ ಪುರುಷ ವರ್ಣ, ಈ ವರ್ಣಗಳಿದ್ರೆ ಅವಾಗ ಅದೆಲ್ಲ ಅಸಾಧ್ಯ. ಏನೇನೋ? ಪಕ್ವ ಜಾಂಬವ ಸಂಕಾಶಂ ಅಂದ್ರೆ ಪಕ್ವ ಜಂಬು ಗೊತ್ತು ಅಲ್ವಾ, ನೇರ್ಲೆ ವರ್ಣ. ಓಕೆನಾ? ಆ ನೇರ್ಲೆ ವರ್ಣ ತರ ಇದ್ರೆ ಅವಾಗ ಅದು ಅಸಾಧ್ಯ. ಯಕೃತ್ ಕಂಡ ನಿಭಂ ತನು ಒಂಥರ ಬ್ರೌನಿಶು, ಬ್ಲ್ಯಾಕಿಶು, ರೆಡ್ಡಿಶು 3 ಮಿಕ್ಸ್ ಆಗಿರುವಂತ ಯಕೃತ್ ಕಂಡ ನಿಭಂ ಅಂತ. ಮತ್ತೆ ಘೃತ ತೈಲ ವಸಾಮಜ್ಜ ವೇಷವಾರ ಪಯೋಧರಿ ಅಂದ್ರೆ ಮಾಂಸೋದಕ, ಮತ್ತೆ ಅಲ್ಲಿ ಘೃತ ತೈಲ ಎಲ್ಲ ಹಾಕಿದ್ರೆ ಯಾವುದೋ ಒಂದು ಕಾಂಬಿನೇಷನ್ ಬರುತ್ತಲ್ವಾ, ಆ ನೀರ್ ವರ್ಣ ಹೆಂಗಿರತ್ತೋ ಆ ರೀತಿ ಏನಾದ್ರು ಅತಿಸಾರ ಜಲ ಮತ್ತೆ ಪುರೀಶ ಇದ್ರೆ ಅದು ಅಸಾಧ್ಯ. ಮಾಂಸಧಾವನ ತೋಯಾಭಂ ನೋಡಿ, ಇಲ್ಲಿ ಮಾಂಸಧಾವನ ಅನ್ನೋದ್ರಲ್ಲಿ ತುಂಬಾ ವಿಶೇಷ ಅರ್ಥಗಳನ್ನ ನಾವು ತಗೊಳ್ಬೇಕು. ಒಂದು ವರಾಹ ಮಾಂಸವರ್ಣ ಅಂತ ಕೊಟ್ಟಿದ್ದಾರೆ, ಅದು ಸನ್ನಿಪಾತಜ, ಅದು ಸ್ವಾಭಾವಿಕವಾಗಿ ಕೃಚ್ಛ ಸಾಧ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಅಸಾಧ್ಯದಲ್ಲಿ ಮತ್ತೆ ಮಾಂಸಧಾವನ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂದ್ರೆ ವರಾಹ ಮಾಂಸಧಾವನ ಮಾಡಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಿರಬೇಕು, ಬೇರೆ ಮಾಂಸಧಾವನ ಜಲ ಹೆಂಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಅವಾಗ ಇದೆಲ್ಲ ಕ್ಲೀನಾಗಿ ಗೊತ್ತಾಗತ್ತೆ. ಓಕೆ. ಸೊ ಕೃಷ್ಣಂ ನೀಲಾರುಣ ಪ್ರಭಂ, ಏನೋ ಫುಲ್ಲು ಕೃಷ್ಣವರ್ಣಾನಿ ಅಂದರೆ 3 ದೋಷಗಳದ್ದು ಎಲ್ಲ ವರ್ಣಗಳು ಇದ್ದರೆ ಅದು ಅಸಾಧ್ಯ. ಕುಣಪಂ ತುಂಬ ವಾಸನೆ ಇದ್ದು, ಆಯ್ತಾ? ಸುಗಂಧಿ ಕಥಿತಂ ಬಹು, ಒಂದೊಂದು ಸತಿ ಫುಲ್ಲು ಸಖತ್ತಾಗಿದೆ ವಾಸನೆ ಅನ್ನೋದು, ಅದೊಂದು ವಿಶೇಷ ಅಲ್ಲ ಅಲ್ವಾ, ಅದೊಂಥರ ವಿಚಿತ್ರವಾಗಿದೆ, ಅದಕ್ಕೆ ಅದನ್ನು ಅಸಾಧ್ಯ. ತೃಷ್ಣಾದಾಹ ತಮಶ್ವಾಸ, ಫುಲ್ಲು ಬಾಯಾರಿಕೆ, ದಾಹ, ತಮಶ್ವಾಸಗಳು, ಇಕ್ಕ ಪಾರ್ಶ್ವ ಅಸ್ಥಿಶೂಲಿನಂ, ಕೆಳಗಡೆ ಅತಿಸಾರ, ಮೇಲ್ಗಡೆ ಇಕ್ಕಾಶ್ವಾಸಗಳು ಇದೆ. ಇವಾಗ ಯಾವುದಕ್ಕೆ ಚಿಕಿತ್ಸೆ ಮಾಡ್ತೀಯಾ? ಅಸಾಧ್ಯ ಅಲ್ವಾ, ಅದಕ್ಕೋಸ್ಕರ. ಸಮ್ಮೂರ್ಛಾರತಿ ಸಮ್ಮೋಹಯುಕ್ತಂ ಪಕ್ವ ವಲೀಗುದಂ, ಆ ಗುದವಲಿ ಫುಲ್ಲು ಪಕ್ವಾಗಿ ಹೋಗಿದೆ, ಅದೇ ಅಲ್ಲಿ ಉಣ್ಣ ಹೋಗಿದೆ, ಎಷ್ಟು ಕಷ್ಟ ಆಗತ್ತೆ, ಅದೂ ಅಸಾಧ್ಯ ಅಂತ ಹೇಳ್ತಾ ಇರುವಂತೆ. ಫಲಾಪಯುಕ್ತ, ಏನೇನೋ ಮಾತಾಡ್ತಾ ಇದ್ದಾನೆ ಈ ಅತಿಸಾರ ಟೈಮಲ್ಲಿ, ಅಂದರೆ ಅದೂ ಅಸಾಧ್ಯ. ಇದನ್ನೆಲ್ಲ ಭಿಷಕ್ ವರ್ಜಯೇದ್ ಅತಿಸಾರಿಣಂ ಅಂತ ಅದನ್ನೆಲ್ಲ ವರ್ಜನೆ ಮಾಡಬೇಕು. ಅಸಂವೃತ ಗುದಂ ಕ್ಷೀಣಂ ದೂರಾದ್ಮಾತಂ ಉಪದ್ರುತಂ ಗುದೇ ಪಕ್ವೇ ಗತೋಷ್ಮಾಣಂ ಅತಿಸಾರಕಿಣಂ ತ್ಯಜೇತ್ ಅಂತ ಇನ್ನೊಂದ್ಸತಿ ಬೇರೆ ಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಅಸಂವೃತ ಗುದಂ, ಆ ಗುದ ಸಂವೃತ ಅಂದ್ರೆ ಏನು? ಕ್ಲೋಸ್ ಆಗಿರೋ ಅಂಥದ್ದು. ಅಸಂವೃತ ಗುದಂ ಅಂದ್ರೆ ಏನು? ಫುಲ್ಲು ಓಪನ್ ಆಗೋಗಿದೆ, ಸೊ ಏನು ತಿಂದ್ರೂ ಹೋಗ್ತಾ ಇರತ್ತೆ, ಅದು ಅಸಾಧ್ಯ ಆಯ್ತಾ. ಕ್ಷೀಣಂ, ಮತ್ತೆ ಅವನು ಬಲ ಅನ್ನೋದೇ ಇಲ್ಲ, ಅವನು ಕ್ಷೀಣನಾಗಿದ್ದಾನೆ. ದೂರಾದ್ಮಾತಂ ಉಪದ್ರುತಂ, ಓಕೆನಾ. ಸೊ ಮತ್ತೆ ಯಾವುದೇ ಒಂದು ಸಹಾಯ ಅನ್ನೋದಿಲ್ಲ, ಅಂದರೆ ಆಢ್ಯವಾಗಿ, ಅಂದರೆ ಅವ್ರನ್ನೆಲ್ಲನೂ ನಾವು ತ್ಯಜಿಸ್ಬೇಕು ಅಂತ ಹೇಳ್ತಾ ಇದೆ. ಅದೇ ತ್ಯಜಿಸ್ಬೇಕು ಅಂದರೆ ಇಲ್ಲಿ ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರ್ಬೇಕೇನು, ಅವನನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಅಂತಲ್ಲ, ಓಕೆನಾ. ಇದೆಲ್ಲ ಫುಲ್ಲು ಪ್ರಾಕ್ಟಿಕಲ್ಲು, ಅವ್ನು ವಿಷಯ ಇರೋದಿಲ್ಲ. ಈ ಮೆಡಿಸಿನ್ಸ್ ಬರ್ಕೊಡ್ತೀನಿ, ಅದನ್ನು ತೊಗೊಳೋದಕ್ಕಾಗೋದಿಲ್ಲ,
ಇದನ್ನೆಲ್ಲ ನಾವು ದಯಾ ಸ್ವರೂಪದಿಂದ ಮಾತಾಡೋದು ಒಂದೇ, ಬಟ್ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ತುಂಬ ಕಷ್ಟ ಇದೆ ಅಲ್ವಾ. ನಾನು ಅಂತ ಎಷ್ಟು ಅಂತ ಹಾಕ್ಬೋದು ಅಲ್ವಾ. ಸೊ ಅದೆಲ್ಲನೂ ಸ್ವಲ್ಪ ಕಷ್ಟ ಆಗತ್ತೆ ಅನ್ನೋದು ಅರ್ಥ ಇಲ್ಲೆಲ್ಲ. ಸೊ ಇದೆಲ್ಲ ಒಂದೊಂದು ಶ್ಲೋಕಗಳು ತುಂಬ ಪ್ರಾಕ್ಟಿಕಲ್ ಆಗಿ ಇರುವಂಥದ್ದು ಅಂತ ನಾವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಬೇಕು ಅಸಾಧ್ಯ ಲಕ್ಷಣಗಳನ್ನ ಮಾತಾಡುವಾಗ ಅಂತ ಹೇಳ್ತಾರೆ. ಶ್ವಾಸಶೂಲ ಪಿಪಾಸಾರ್ಥಂ ಕ್ಷೀಣಂ ಜ್ವರ ನಿಪೀಡಿತಂ ವಿಶೇಷೇಣ ನರಂ ವೃದ್ಧಂ ಅತಿಸಾರೋ ವಿನಾಶೇ. ಅದರಲ್ಲೂ ವಿಶೇಷವಾಗಿ ವೃದ್ಧಂ ವಯಸ್ಸಾಗಿರೋನ ಅತಿಸಾರ ಬಂದರೆ ಅದು ವಿನಾಶನೇ ಮಾಡತ್ತೆ. ಸೊ ತಸ್ಮಾತ್ ಜಾಗ್ರತಃ. ನೆಕ್ಸ್ಟು ರಕ್ತಾತಿಸಾರ ಅಂತ ಇನ್ನೊಂದು ಹೇಳ್ತಾರೆ. ಅಂದರೆ ಷಷ್ಠ ಅತಿಸಾರದಲ್ಲಿ ಬಂದಿಲ್ಲ, ಇದು ಎಕ್ಸ್ಟ್ರಾ ರಕ್ತಾತಿಸಾರ ಅಂತಿದೆ. ಹಂಗೆ ನಾವು ನೋಡೋಕೆ ಹೋದರೆ ಪಕ್ವ ಆಮ ಇದೆಲ್ಲ ಲಕ್ಷಣಗಳು ಅರಿಶಿನ ಕೊಡ್ತಾರಲ್ವ, ಅದೇ ರೀತಿಯಲ್ಲಿ ರಕ್ತಾತಿಸಾರ ಅಂತ ಇನ್ನೊಂದು ನೋಡ್ಬೇಕು ಅಂದರೆ 7ನೇದು ಅಂತ ಇಟ್ಕೊಂಡಿರ್ಬೋದು. ಆದರೆ ಷಡ್ವಿಧ ಅತಿಸಾರನೇ ಆಚಾರ್ಯರು ಪ್ರತಿಜ್ಞೆ ಮಾಡಿರುವಂಥದ್ದು. ರಕ್ತಾತಿಸಾರ ಅಂದ್ರೇನು? ಪಿತ್ತಕೃತಿ ಯದಾ ಅತ್ಯರ್ಥಂ ದ್ರವ್ಯಾಣ್ ಯಶ್ನಾತಿ ಪೈತ್ತಿಕೆ ತದೋಪಜಾಯತೆ ಭೀಕ್ಷ್ಣಂ ರಕ್ತಾತಿಸಾರ ಉಲ್ಬಣಃ. ತುಂಬ ಪಿತ್ತನ ಪ್ರಕೋಪ ಮಾಡುವಂಥ ಆಹಾರಗಳನ್ನೇ ಸೇವನೆ ಮಾಡ್ತಾ ಇದ್ದಲ್ಲಿ, ಮತ್ತೆ ಪೈತಿಕೆ ಅಂದರೆ ಏನು? ಪಿತ್ತ ಪ್ರಕೃತಿನೂ ಆಗಿದ್ದಾನೆ ಅವನು ಮತ್ತೆ ಇಂಥ ಸೇವನೆ ಮಾಡಿದ್ರೆ ಅವಾಗ ಅವನಿಗೆ ರಕ್ತವೇ ಬರುತ್ತೆ ಹೊರಗಡೆಗೆ, ಅವಾಗ ಅದನ್ನ ರಕ್ತಾತಿಸಾರ. ಸೊ ಇದೇನು ಹೊಸದೇನೂ ಅಲ್ಲ, ಇದು ಪಿತ್ತಜ ಅತಿಸಾರದೇ ಒಂದು ಭಾಗ. ಅದಕ್ಕೋಸ್ಕರ 7ನೇದಾಗಿ ಪರಿಗಣನೆ ಮಾಡಿಲ್ಲ. ನೆಕ್ಸ್ಟು ಪ್ರವಾಹಿಕ ಅಂದರೆ ಏನು ಅಂತ ಇವಾಗ ನಾವು ನೋಡಬೇಕಾಗಿರುವಂಥದ್ದು. ಸೊ ವಾಯುಪ್ರವೃದ್ಧೋ ನಿಚಿತಂ ಬಲಾಸಂ ನುದತ್ಯಧಸ್ತಾದ್ ಅಹಿತಾಶನಸ್ಯ ಪ್ರವಾಹತೋ ಅಲ್ಪಂ ಬಹುಶೋ ಮಲಾಕ್ತಂ ಪ್ರವಾಹಿಕಾಂ ತಾಂ ಪ್ರವದಂತಿ ತಜ್ಞಾಃ. ಪ್ರವಾಹಿಕಾ ವಾತಕೃತಾ ಸಶೂಲ ಪಿತ್ತಾ ಸದಾಹ ಸಕಪಾ ಕಪಾಚ ಶೋಣಿತ ಸಂಭವಾ ಚ ಆತಾ ಸ್ನೇಹರೂಕ್ಷ ಪ್ರಭವಾ ಮತಾಸ್ತು ತಾಸಾಮತೀಸಾರವದ್ ಆದಿಶೇಷ ಲಿಂಗಂ ಕ್ರಮಂ ಚಾಮ ವಿಪಕ್ವತಾಂ ಚ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಾಯುಪ್ರವೃದ್ಧೋ ನಿಚಿತಂ ಬಲಾಸಂ, ಯಾವಾಗ ವಾತ ಪ್ರಕೋಪ ಆಗಿ ಆಲ್ರೆಡಿ ಶರೀರದಲ್ಲಿ ನಿಚಯ ಅಂದರೆ ಸಂಚಯ ಆಗಿರುವಂತಹ ಬಲಾಸ ಅಂದರೆ ದುಷ್ಟ ಕಪವೂ ಇರುತ್ತೋ, ಅವಾಗ ನುದತ್ಯಧಸ್ತಾದ್ ಅಹಿತಾಶನಸ್ಯ. ನುದತ್ಯ ಅಂದರೆ ಕೆಳಗಡೆ ತೊಗೊಂಡೋಗುತ್ತೆ. ಯಾಕೆ ಅಂದರೆ ಅಹಿತಾಶನ, ಹಿತವಾಗಿ ಇಲ್ಲದೆ ಇರುವಂತಹ ಆಹಾರನ ಸೇವನೆ ಮಾಡೋದ್ರಿಂದ ಕೋಷ್ಟಕ್ಕೆ ಪ್ರವೇಶ ಮಾಡುತ್ತೆ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯ ಇದ್ದಾನೆ, ಆ ಮನುಷ್ಯನಲ್ಲಿ ಆಲ್ರೆಡಿ ಕಪ ಸಂಚಯ ಅವಸ್ಥೆಯಲ್ಲಿದೆ, ಅಂದರೆ ದುಷ್ಟವಾಗಿದೆ. ಇವಾಗ ಇನ್ನೊಂದು ಕಾರಣ ಹುಡುಕ್ತಾ ಇದೆ. ಇನ್ನೊಂದು ಕಾರಣ ಏನಾದರೂ ಅವನು ಇಂಡಲ್ಜ್ ಮಾಡಿಬಿಟ್ರೆ ಅಥವಾ ನಿಧಾನ ಸೇವನೆ ಮಾಡಿಬಿಟ್ರೆ ಇವಾಗ ವಾತ ಪ್ರಕೋಪ ಆಗೋಗ್ತಾನೆ. ವಾತ ಪ್ರಕೋಪ ಆದಮೇಲೆ ಅವನೇನು ಮಾಡ್ತಾನೆ? ಪ್ರಸಾರ ಮಾಡಿಸ್ತಾನೆ. ಸೊ ಎಲ್ಲಿಗೆ ಪ್ರಸಾರ ಮಾಡಿಸ್ತಾನೆ? ಮೇಲಿಗೆ ಪ್ರಸಾರ ಮಾಡಿಸೋದಿಲ್ಲ, ಕೆಳಗಡೆಗೆ ತೊಗೊಂಡು ಹೋಗ್ತಾನೆ. ಸೊ ಇವಾಗ ಯಾವುದಪ್ಪ ಸನ್ನಿಕೃಷ್ಟ ಕಾರಣ ಅಂದರೆ ಅಹಿತಾಶನ. ಏನು? ಇವಾಗವರೆಗೂ ಮೇಲ್ ನೋಡಿರುವಂಥ ಗುರ್ವತಿ ಸ್ನಿಗ್ಧ ರೂಕ್ಷ ಉಷ್ಣ ಆಹಾರಗಳು, ಇದೆಲ್ಲ ವಿಷಮಾಶನಗಳು, ವಿಷಮ ಭೋಜನಗಳು, ಇದೆಲ್ಲ ಮಾಡುವಂಥದ್ದು ವಾತನ ಪ್ರಕೋಪ ಮಾಡಿಸಿ ಕಪಾನ ಇವಾಗ ಆ ದುಷ್ಟ ಸಂಚಯ ಆಗಿರುವಂಥ ಕಪಾನ ಕೆಳಗಡೆ ತೊಗೊಂಡೊಟ್ಟೋಗತ್ತೆ. ಒಂದ್ಸತಿ ತೊಗೊಂಡೋಯ್ತು ಅಂದರೆ ಇವಾಗ ಕೆಳಗಡೆ ಬಲಾಸ ವಾತ ಎರಡೂ ಹೋಗುತ್ತೆ. ಸೊ ಪ್ರವಾಹಿಕದಲ್ಲಿ ವಿಶೇಷವಾಗಿ ದೋಷಗಳು ಯಾವುದು ಅಂದರೆ ವಾತ ಮತ್ತು ಬಲಾಸ. ಅದಕ್ಕೂ ಪ್ರವಾಹತೋ ಅಲ್ಪಂ ಬಹುಶೋ ಮಲಾಕ್ತಂ. ನೋಡಿ, ಆ ಪ್ರವಾಹ ರೂಪವಾಗಿ ಬರುತ್ತೆ. ಆ ಬರುವಾಗ ಮಲ ಅನ್ನೋದು ಬಹುವಾಗಿ ಬರ್ಬೋದು, ಇಲ್ಲ ಅಲ್ಪವಾಗಿ ಬರ್ಬೋದು. ಆದರೆ ಜೋರಾಗಿ ಬರುತ್ತೆ, ಪ್ರವಾಹದ ಥರ ಬರುತ್ತೆ. ಯಾಕಂದರೆ ವಾತ ಅಷ್ಟು ಪ್ರಕೋಪ ಆಗಿದ್ದಾನೆ. ಇದನ್ನ ಪ್ರವದಂತಿ ತಜ್ಞಾಹ, ಪ್ರವಾಹಿಕ ಅಂತ ಕರೀತಾರೆ. ಯಾರು? ಪ್ರವದಂತಿ, ಚೆನ್ನಾಗಿ ಅರಿತಿರುವಂತಹ ವೈದ್ಯರು, ಪಂಡಿತರು ಅಂತ. ಇದು ಮತ್ತೆ ವಾತಜ, ಪಿತ್ತಜ, ಕಫಜ, ರಕ್ತಜ ಅಂತ 4 ಥರ ಇದೆ. ಓಕೆನಾ? ವಾತದಿಂದ ಆದರೆ ಅವಾಗ ಪ್ರವಾಹಿಕ ವಾತಕೃತ ಸಶೂಲ, ತುಂಬ ನೋವಿರತ್ತೆ. ನೋಡಿ, ಶೂಲ ಅನ್ನೋದು ಆಮಾತಿಸಾರದಲ್ಲಿ ಇತ್ತು. ಮತ್ತೆ ವಾತಜ ಪ್ರವಾಹಿಕ, ಇದು ವ್ಯವಚ್ಛೇದಕ ನಿಧಾನ. ನೋವಿದೆ, ಮೋಷನ್ಸ್ ಆಗ್ತಾ ಇದೆ ಜಾಸ್ತಿ. ಇವಾಗ ನಾವು ತಕ್ಷಣನೇ ನಮ್ಗೇನಾಗಬೇಕು? 2 ಸಂಖ್ಯೆ ಆಗಬೇಕು. ಇದು ಆಮಾತಿಸಾರನ ಅಥವಾ ವಾತಜ ಪ್ರವಾಹಿಕಾನ. ಆಮೇಲೆ ಬೇರೆ ಲಕ್ಷಣಗಳಿಂದ ವ್ಯಾಧಿ ವಿನಿಶ್ಚಯ ಮಾಡ್ತೀವಿ. ಸತ್ಯ ಅನುಗ್ರಹದಿಂದ ನಾವು ಇದು ಇಲ್ಲ, ಇದು ವಾತಜ ಪ್ರವಾಹಿಕ ಅಲ್ಲ, ಇದು ಆಮಜ ಅಧಿಸಾರ ಅಂತ ಯಾವುದೋ ಒಂದು ವ್ಯಾಧಿ ವಿನಿಶ್ಚಯ ಮಾಡ್ತೀವಿ. ಗೊತ್ತಾಗ್ತದೆ? ಅದಕ್ಕೆ ಲಕ್ಷಣಗಳು ಅನ್ನೋದು ಮುಖ್ಯ ಅಂತ ಹೇಳ್ತಾ, ಇನ್ನು ಪಿತ್ತದಿಂದ ಆದರೆ ಏನಾಗುತ್ತೆ ಅಂದರೆ ಸದಾಹ, ತುಂಬ ದಾಹ ಇರುತ್ತೆ. ಕಪ ಅಚ್ಚ ಅಂದರೆ ಆ ಕಪಚ ಅತಿಸಾರದಲ್ಲಿ ಕಪನೂ ಇರುತ್ತೆ. ಕಾಣಿಸತ್ತೆ, ನೀವೇ ನೋಡಿರ್ತೀವಿ. ಕಪ ಅಂತ ವಿರೇಚನ ಮಾಡಿಸ್ಕೊಂಡಿದ್ರು, ಕಪಾಂತದಲ್ಲಿ ಕಪ ಕಾಣಿಸುತ್ತೆ.
ಇನ್ ಜನರಲ್ ಕಫಜ ಅತಿಸಾರ ಆಗಿದೆ, ಅವಾಗ ಪುರುಷರಲ್ಲಿ ಕಫ ಬರುವಂಥದ್ದು ಗಮನಿಸಿರ್ತೀರ. ಸೊ ಈ ರೀತಿ ಫುಲ್ಲು ಕಫನೇ ಇದ್ರೆ ಅವಾಗ ಅದು ಕಫಜ ಪ್ರವಾಹಿಕ. ಇನ್ನು ಸಶೋಣಿತ ಶೋಣಿತ ಸಂಭವ, ಇನ್ನು ರಕ್ತಜ ಪ್ರವಾಹಿಕದಲ್ಲಿ ರಕ್ತ ಇರುತ್ತೆ. ತಾ ಸ್ನೇಹ ರೂಕ್ಷ ಪ್ರಭವ ಮತಾಸ್ತು. ಇದ್ಯಾಕೆ ಈ ರೀತಿ ಕಫ ಬರುತ್ತೆ ಅಂದರೆ ಸ್ನೇಹ ರೂಕ್ಷ ಎರಡೂ ಸೇವನೆಗಳು ಮಾಡ್ತಾ ಇರ್ತಾರೆ. ಈ ಕಡೆ ಕಡಲೆಪುರಿ ತಿಂತಾರೆ, ಈ ಕಡೆ ಮತ್ತೆ ಒಂದು ಗ್ಲಾಸು ಹಾಲು ಕುಡಿಯುತ್ತಾರೆ, ಬಾದಾಮ್ ಹಾಲು ಕುಡಿಯುತ್ತಾರೆ. ಈ ರೀತಿ ಎಲ್ಲ ಮಾಡಿದ್ರೆ ಸ್ನೇಹ ರೂಕ್ಷಗಳು ಗುಣ ಅಲ್ವಾ. ಎರಡು ಉಷ್ಣ, ಇನ್ನೊಂದು ಶೀತ ವೀರ್ಯ. ಅದು ವೀರ್ಯ ವಿರುದ್ಧ ಆಗಿ ರಕ್ತನ ದೃಷ್ಟಿ ಮಾಡಿ, ವೀರ್ಯ ವಿರುದ್ಧ ಒಟ್ಟು ವಿರುದ್ಧ ಅಶನಾನ, ವಿರುದ್ಧಾಶನ ಒಂದು ಕಾರಣನ ಅಷ್ಟೇ. ಓಕೆ ಅಂತ ಹೇಳ್ತಾ ತಾಸಾಂ ಅತಿಸಾರವದ್ ಆದಿಶೇಷ ಲಿಂಗಂ ಕ್ರಮಂಚ ಆಮ ವಿಪಕ್ವತಾಂಶ. ಮತ್ತೆ ಈ ಪ್ರವಾಹಿಕದಲ್ಲೂ ಮತ್ತೆ ಎರಡು ತರ ಇದೆ, ಆಮಜ ಪ್ರವಾಹಿಕ, ಪಕ್ವಜ ಪ್ರವಾಹಿಕ. ಸೇಮ್ ಅತಿಸಾರದಲ್ಲಿ ಏನು ಆಮ ಲಕ್ಷಣಗಳು ಏನಿದ್ರು ಅದನ್ನೇ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದಕ್ಕೆ ತಾಸಾಂ ಅತಿಸಾರವದ್ ಅಂತ ಹೇಳಿದ್ದಾರೆ. ಇಷ್ಟಾದ್ಮೇಲೆ ಅತಿಸಾರ ನಿವೃತ್ತಿ ಲಕ್ಷಣ. ಅತಿಸಾರ ನಿಂತು ಅಂತ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ನೋಡಿ. ಬರೀ ಒಬ್ಬ ಮಾಧವ ನಿಧಾನದಲ್ಲಿ ಮಾತ್ರ ವಿಮೋಕ್ಷ ಲಕ್ಷಣ, ಜ್ವರದಲ್ಲೂ ನಾವು ನೋಡಿದ್ವಿ ವಿಮೋಕ್ಷ ಲಕ್ಷಣ ಪೂರ್ವ ರೂಪ ಕಾಣಿಸ್ತು. ಇವಾಗ ಅತಿಸಾರ ಇವಾಗ ಬೆಳಿಗ್ಗೆ ಒಂದು ಸತಿ ಆಗತ್ತೆ, ಸಾಯಂಕಾಲ 3 ಸತಿ ಆಗತ್ತೆ. ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಇಲ್ವಲ್ಲ, ಅದಕ್ಕಂತ ಅತಿಸಾರ ನಿಂತೋಗಿದೆ ಅಂತ ಹೇಳಕ್ಕಾಗತ್ತಾ? ಸೊ ಅತಿಸಾರ ನಿವೃತ್ತಿ ಲಕ್ಷಣಗಳು ಅಂದ್ರೆ ಏನು ಅಂತ ಇವಾಗ ತಿಳಿಸ್ತಾ ಇದ್ದಾರೆ. ಓಕೆ, ಯಶ್ಚೋಚ್ಚಾರಂ ವಿನಾಮೂತ್ರಂ. ನೋಡಿ ಎಷ್ಟು ಚೆನ್ನಾಗಿದೆ. ಉಚ್ಚಾರ ಅಂದ್ರೇನು? ಮಾತಾಡೋದು ಅಂತಲ್ಲ. ಉಚ್ಚಾರ ಅಂದ್ರೆ ಒಂದು ಮಾತುಗೆ ಉಚ್ಚಾರ ಅಂತ ಕರಿತೀವಿ. ಉಚ್ಚಾರ ಅಂದ್ರೆ ಪುರುಷಕ್ಕೂ ಉಚ್ಚಾರ ಅಂತ ಕರಿತೀವಿ. ಓಕೆನಾ? ನೋಡಿ, ಸಂಸ್ಕೃತ ಭಾಷಾ ವ್ಯಾಕರಣ ಪ್ರಯೋಗ ಮಾಧವ ನಿಧಾನದಲ್ಲಿ ಎಷ್ಟು ಚೆನ್ನಾಗಿ ವ್ಯಕ್ತ ಆಗತ್ತೆ. ಎಷ್ಟೇ ಉಚ್ಚಾರಂ ವಿನಾಮೂತ್ರಂ, ಯಾರ ಪುರುಷದಲ್ಲಿ ಮೂತ್ರ ಇರೋದಿಲ್ವೋ, ಸಮ್ಯಕ್ ವಾಯುಶ್ಚ ಗಚ್ಚತೆ, ಮತ್ತೆ ವಾಯು ಸಮ್ಯಕ್ಕಾಗಿ ಆಗತ್ತೆ, ಪ್ರವಾಹ ತರ ಆಗ್ಲಿ, ಸಶೂಲವಾಗಲಿ, ಆಯ್ತಾ, ಫುಲ್ ಪುರುಷವಾಗಲಿ, ಆ ರೀತಿ ಆಗ್ದೀರಾ. ದೀಪ್ತ ಅಗ್ನಿ ಲಘುಕೋಷ್ಠಸ್ಯ, ಮತ್ತೆ ಅಗ್ನಿ ಮಂದ ಆಗಿರತ್ತೆ ಅತಿಸಾರದಲ್ಲಿ. ಅದು ಇವಾಗ ಅಗ್ನಿ ತುಂಬಾ ಹಸುವು ಅನ್ನೋದು ಗೊತ್ತಾಗತ್ತೆ. ಸೊ ದೀಪ್ತ ಅಗ್ನಿ ಲಘುಕೋಷ್ಠಸ್ಯ, ಮತ್ತೆ ಕೋಷ್ಠ ಫುಲ್ಲು ಲಾಘವಾಗಿದೆ ಅಂದ್ರೆ ಸ್ಥಿತಸ್ಯ ಉದರಾಮಯ, ಅವನಿಗೆ ಉದರಾಮಯ. ನೋಡಿ ಅತಿಸಾರಕ್ಕೆ ಇನ್ನೊಂದು ಹೆಸರೇನು? ಉದರಾಮಯ. ತಸ್ಯ ಉದರಾಮಯ ಸ್ಥಿತಃ ಅಂದ್ರೆ ಪ್ರಾಕೃತವಾಗಿ ಇದೆ ಈಗ ಅಂತ ಹೇಳ್ತಾ ಇದ್ದಾರೆ. ಸ್ಥಿತಸ್ಯ ಉದರಾಮಯ, ಇದು ವಿಶೇಷವಾಗಿ ಗೊತ್ತಿರಬೇಕು, ಆಯ್ತಾ ಅಂತ ಹೇಳ್ತಾ ನೆಕ್ಸ್ಟ್ ಜ್ವರಾತಿಸಾರ ಲಕ್ಷಣ. ನೋಡಿದ್ರ ಇದರಿಂದ ಹೆಂಗ್ ಗೊತ್ತಾಗುತ್ತೆ? ಜ್ವರ ಆದ್ಮೇಲೆ ಯಾಕೆ ಅತಿಸಾರ ಇಟ್ಟಿದ್ದಾರೆ ಅನ್ನೋದಕ್ಕೆ ವ್ಯಾಖ್ಯಾನ ಇದು. ಅವಾಗಲೇ ಪ್ರಾರಂಭದಲ್ಲೇ ಹೇಳಿದೆ, ಎರಡರಲ್ಲೂ ಸ್ವೇದ ಅನ್ನೋದು ಇರತ್ತೆ. ನೋಡಿ, ಯಶೋಚಾರಂ ವಿನಾ ಸ್ವೇದಂ ಅಂದ್ರೆ ಸಂಪ್ರಾಪ್ತಿಯಲ್ಲಿ ಏನು ನೀರು ಹೋಗ್ತಾ ಇರತ್ತಲ್ವಾ ಅತಿಸಾರದಲ್ಲಿ, ಅಷ್ಟು ನೀರು ಏನಕ್ಕೆ ಹೋಗತ್ತೆ? ಅದೇ ಸ್ವೇದ ಪಕ್ವಾಶಯಕ್ಕೆ ಬಂದಿರತ್ತೆ. ಇದು ಚರಕನೇ ಸಂಪ್ರಾಪ್ತಿ, ಅತಿಸಾರ ಸಂಪ್ರಾಪ್ತಿಯನ್ನು ತಿಳಿಸ್ಕೊಡ್ತಾನೆ. ಕೋಷ್ಠದಲ್ಲಿ ಸ್ವೇದ ಅನ್ನೋದು ಬಂದಿರತ್ತೆ. ಜ್ವರ ಅನ್ನೋದು ಸ್ವೇದ ಪ್ರದೋಷ ಆಗಿರುವಂತಹ ವ್ಯಾಧಿ. ಅದಕ್ಕೋಸ್ಕರ ಜ್ವರ ಆದ್ಮೇಲೆ ಅತಿಸಾರವನ್ನ ಹೇಳಿರುವಂತದ್ದು. ಇನ್ನೊಂದು ವ್ಯಾಧಿ ಇದೆ, ಏನಪ್ಪಾ ಆ ವ್ಯಾಧಿ ಹೆಸರು ಅಂದ್ರೆ ಜ್ವರಾತಿಸಾರ. ಇವಾಗ ಜ್ವರ ಆದ್ಮೇಲೆ ಅತಿಸಾರ ಹೇಳ್ಬೇಕಾ ಇಲ್ವಾ? ಅದಕ್ಕೋಸ್ಕರನೇ ಜ್ವರ ಆದ್ಮೇಲೆ ಅತಿಸಾರವನ್ನೇ ಹೇಳಿರುವಂತದ್ದು ಅಂತ ಹೇಳ್ತಾರೆ. ಜ್ವರಾತಿಸಾರಯೋ ರುಕ್ತಂ ನಿಧಾನಂ ಯತ್ ಪೃಥಕ್ ಪೃಥಕ್ ತತ್ತ ಸ್ಯಾತ್ ಜ್ವರಾತಿಸಾರಸ್ಯ ತೇನ ನಾತ್ರೋದಿತಂ ಪುನಃ ಅಂತ ಹೇಳ್ತಾ ಇದ್ದಾರೆ. ಜ್ವರಾತಿಸಾರದಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾನು ಜ್ವರ ಮಾಡುವಾಗ ವಿಶೇಷವಾಗಿ ಹೇಳಿದ್ದೆ, ಯಾವುದೋ ಜ್ವರದಲ್ಲಿ ಭೇದಿ ಜ್ವರ ಇರುತ್ತೆ, ಒಂದೊಂದ್ರಲ್ಲಿ ವಾಂತಿ ಭೇದಿ ಜ್ವರ ಇರುತ್ತೆ. ಈ ಕಾಂಬಿನೇಷನ್ಸ್ ಎಲ್ಲ ಇಂಪಾರ್ಟೆಂಟು. ಓಕೆನಾ? ಒಬ್ಬೊಬ್ಬರಲ್ಲಿ ಬರೀ ವಾಂತಿ ಜ್ವರ, ಒಬ್ಬೊಬ್ಬರಲ್ಲಿ ವಾಂತಿ ನೆಕ್ಸ್ಟು ಭೇದಿ ಜ್ವರ, ಇನ್ನೊಬ್ಬರಲ್ಲಿ ವಾಂತಿ ಭೇದಿ ಜ್ವರ, 3 ಇರುತ್ತೆ, ಆಯ್ತಾ? ಸೊ ಇವಾಗ ಈ ಜ್ವರಾತಿಸಾರ ಆಗೋದಕ್ಕೆ ಏನು ಕಾರಣ ಅಂದರೆ, ಯಾರು ಜ್ವರ ನಿಧಾನಗಳನ್ನ ಮತ್ತು ಅತಿಸಾರ ನಿಧಾನಗಳನ್ನ ಎರಡನ್ನೂ ಯಾರು ಸೇವನೆ ಮಾಡ್ತಾರೋ ಅವ್ರಿಗೆ ಜ್ವರಾತಿಸಾರ ಅನ್ನೋದು ಉತ್ಪತ್ತಿ ಆಗತ್ತೆ. ಮತ್ತೆ ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾ ಇರ್ತೇನೆ, ನಾ ಉತ್ತರ ಉದಿತಂ ಪುನಃ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಕಾನ್ಸೆಪ್ಟ್ ಮಾತ್ರ ಯಾಕೆ ಜ್ವರ ಆದ್ಮೇಲೆ ಅತಿಸಾರ ಅಂತ ಪರೋಕ್ಷವಾಗಿ ಹೇಳಿರುವಂಥದ್ದು ಅಂತ ಹೇಳ್ತಾ, ಇದೇ ಶ್ರೀ ಮಾಧವ ಕರವಿರಚಿತೆ ಮಾಧವ ನಿಧಾನೆ ಅತಿಸಾರ ನಿಧಾನಂ ಸಮಾಪ್ತಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಆಯುರ್ವೇದಾರ್ಪಣಮಸ್ತು. ಸ್ವಸ್ತಿ.